ओम शांति। बाबा आज अगर विश्व राज्य सिंहासन लेना है तो कमल आसनदारी बनो। कमल आसनदारी मना ब्रह्मा बाप समान उस स्वरूप में रहने के लिए फॉलो फादर की पहली बातें जो है वो बाबा कहते हैं सब बातों से न्यारे बनो। पहला जो न्यारापन है देह बांध से न्यारा, देह चमड़ी का बानी न रहे, शरीर मन कर्मेंद्रिय। फिर देह के संबंधों से न्यारे बनो, फिर देह के सारे पदार्थों से न्यारे बनो, फिर फाइनल जो अपना जो भी अनेक जन्मों का पुराना स्वभाव संस्कार है उनसे न्यारे बनो। अगर ये चारे प्रकार की न्यारेपन नहीं है जिसके अंदर और सारवा न्यारेपन आ जाता है तो फिर बाबा को फॉलो करते हुए विश्व की जो बादशाही लेना है वो नहीं ले सकते। तो इसलिए बहुत इम्पोर्टेंट बात है, हमें केयरफुल रहना है, स्ट्रांग रहना है कि अभी अंतिम समय इतना नजदीक है तो कुछ भी करे, क्या भी पुरुषार्थ करे, लेकिन पुरुषार्थ ऐसे करे इन सब बातों से हम न्यारे बन जाए। बहुत इम्पोर्टेंट बात है ना। तो सुनिए 25 मना 25/10/87। आज बाप दादा अपने सर्व कमल आसनदारी श्रेष्ठ बच्चों को देख रहे हैं। कमल आसन ब्राह्मण आत्माओं की श्रेष्ठ स्थिति की निशानी है। आसन स्थित होने का अर्थात बैठने का साधन है। ब्राह्मण आत्माएं कमल स्थिति में स्थित रहती है, इसलिए कमल आसनदारी कहलाती है। बाबा आज कितना ऊंची दृष्टि भावनाओं से देख रहे हैं। ಎಷ್ಟು ದೊಡ್ಡ ದೃಷ್ಟಿ ಭಾವನೆಗಳಿಂದ ನೋಡ್ತಿದ್ದಾರೆ ನಮ್ಮೆಲ್ಲರನ್ನ। ಸರ್ವ ಕಮಲ ಆಸನದಾರಿ ಶ್ರೇಷ್ಠ ಮಕ್ಕಳನ್ನ ನೋಡ್ತಾ ಇದ್ದೀನಿ। ಕಮಲ ಆಸನ, ಕಮಲ ಪುಷ್ಪ, ಕಮಲ ಆಸನ ಬ್ರಾಹ್ಮಣ ಆತ್ಮಗಳ ಶ್ರೇಷ್ಠ ಸ್ಥಿತಿಯ ಚಿಹ್ನೆ. ಅಂದ್ರೆ ಕೆಸರಲ್ಲಿ ಇದ್ದೂನು ಹೇಗದ ಅಂಟದಂಗಿರುತ್ತೆ ಹಂಗೆ ದೇಹದ ಸಂಬಂಧ ಜಗತ್ತಲ್ಲಿ ಇದ್ದೂನು ನ್ಯಾರ ಇರ್ತಕ್ಕಂಥದ್ದು. ಇದೆಲ್ಲದರಿಂದ ಸಂಪೂರ್ಣ ನಿರ್ಲಿಪ್ತನಾಗಿರ್ತಕ್ಕಂಥದ್ದು. ಇದು ನಿಮ್ಮ ಸ್ವಾಭಾವಿಕ ಸ್ಥಿತಿ ಆಗ್ಬೇಕು. ಯಾಕೆಂದ್ರೆ ಆಸನ ಅಂದ್ರೆ ಕೂತ್ಕೊಳ್ಳೋ ಸ್ಥಾನ ಅಲ್ಲ, ಎಲ್ಲಿ ಆರಾಮಾಗಿ ಕೂತ್ಕೊಳ್ಳಾಗುತ್ತೆ. ಬ್ರಾಹ್ಮಣ ಆತ್ಮಗಳ ಕಮಲ ಸ್ಥಿತಿಯಲ್ಲಿ ಸ್ಥಿತರಾಗಿರೋದಂದ್ರೇನೆ ಬ್ರಾಹ್ಮಣರು ಬಾಬನ್ ಲೆಕ್ಕ. ಅದರಿಂದ ಬ್ರಾಹ್ಮಣರಿಗೆ ಕಮಲ ಆಸನದಾರಿ ಅಂದ್ರೆ ನಾನು ಆತ್ಮ ದೇಹದಲ್ಲಿ ಬಂದ್ರೂ ದೇಹ ಸಂಬಂಧ ಪದಾರ್ಥ ಹಳೆ ಸ್ವಭಾವ ಸಂಸ್ಕಾರಗಳ ಇವನ್ ಸೂಕ್ಷ್ಮ ಪ್ರಭಾವದಿಂದನೂ ದೂರ ಇರ್ಬೇಕು. ಯಾಕಂದ್ರೆ ಹೂವು ಕಮಲ ಪುಷ್ಪದ ಮೇಲೆ ನೀವು ತೆಗೆದು ಕೆಸರು ಅಥವಾ ನೀರು ಹಾಕಿದ್ರು ಟಕ್ಕಂತ ಹೊರಟೋಗ್ತದೆ. ಆ ತರಹ ನ್ಯಾರ ಸ್ಥಿತಿ ನಿಮ್ದಿರ್ಬೇಕಾಗಿದೆ. जैसे ब्राह्मण सो देवता बनते हो ऐसे आसनदारी सो सिंहासनदारी बनते हैं। जितना समय बहुत काल व अल्प काल कमल आसनदारी बनते हैं उतना ही बहुत काल या अल्प काल राज्य सिंहासनदारी बनते हैं। ಇದು ಇಂಪಾರ್ಟೆಂಟ್ ಮಾತು. ಬ್ರಾಹ್ಮಣ್ಸೋ ದೇವತೆಗಳಾಗ್ತೀರಾ ಅನ್ನೋದೇನು ಗಾಯನ ಇದೆ. ಹಂಗೆ ಆಸನಧಾರಿನೇ ಸೋ ಕಮಲ ಆಸನಧಾರಿನೇ ವಿಶ್ವರಾಜ್ಯ ಸಿಂಹಾಸನಧಾರಿ. ನೀವು ಇಡೀ ಯಾವಾಗಿಂದ ಜ್ಞಾನಕ್ಕೆ ಬಂದ್ರಿ ಆಗಿಂದ ಈ 4 ಮಾತುಗಳ ನ್ಯಾರ ಕಮಲ ಸಮಾನ ನಿರ್ಲಿಪ್ತರಿದ್ದು ಸದಾ ಕಾಲಕ್ಕಿರ್ತೀರಾ, ನಿರಂತರ ಇರ್ತೀರಾ. ಅಂದ್ರೆ ನಿರಂತರ ರಾಜ್ಯಾಧಿಕಾರಿ,
ಇಡೀ ಜೀವನ ಹಂಗಿಗ್ ಮಾಡಿ ಲಾಸ್ಟಲ್ಲಿ ಮಾಡಿದ್ರೆ ತ್ರೇತ ಎಂಡಲ್ಲಿ ಬರಬೇಕಾಗುತ್ತೆ. ಅಥವಾ ಆಸನದಲ್ಲಿ ಇರೋದು ಇಲ್ವೇ ಇಲ್ಲ, ಹೆಂಗೆ ಹಂಗೆ ರಾಜ ಇಲ್ಲ, ರಾಜ ಫ್ಯಾಮಿಲಿನೂ ಇಲ್ಲ. ಸೊ ನೀವು ಸದಾ ಕಾಲದ ಸಿಂಹಾಸನಾರೂಢರ ಅಥವಾ ಅಲ್ಪ ಕಾಲದ ಸಿಂಹಾಸನನ, ಅದು ನಿಮ್ಮ ಇಲ್ಲಿನ ವರ್ತಮಾನ ಸ್ಥಿತಿ ಕಮಲ ಪುಷ್ಪದ ಸಮಾನ ನ್ಯಾರ ಪ್ಯಾರ ಸ್ಥಿತಿಯಲ್ಲಿ ಎಷ್ಟಿದಿರೋ ಅದರ ಮೇಲೆ ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಎಲ್ಲ ಬಾಬಾವ್ರ ಸನ್ಮುಖದಲ್ಲಿ ಕೂತ್ ಕೇಳ್ತಿದ್ದೀರಲ್ಲ, ಕಮಲ ಆಸನ ಅಂದ್ರೆ ಬಾಬನ ಹತ್ರ, ಬಾಬನ ಸನ್ಮುಖದಲ್ಲಿ ಬಾಬಾ ನಂಗೆ ಹೇಳ್ತಿದ್ದಾರೆ ಪರ್ಸನಲಿ, ಆ ಥರ ಕೇಳಿ. तो कमल आसन विशेष ब्रह्मा बाप समान अति न्यारी और अति प्यारी स्थिति का सिंबल है. आप ब्राह्मण बच्चे फॉलो फादर करने वाले हो, इसलिए बाप समान कमल आसनदारी हो. अति न्यारे की निशानी है, वो बाप और सर्व परिवार के अति प्यारे बनेंगे. न्यारापन अर्थात चारों ओर से न्यारा ಅಂದ್ರೆ ಕಮಲ ಆಸನ ವಿಶೇಷ ಬ್ರಹ್ಮ ತಂದೆಯ ಸಮಾನ, ಅತಿ ನ್ಯಾರ ಹಾಗೂ ಅತಿ ಪ್ಯಾರ, ಪರಮಾತ್ಮನ ಪ್ರಿಯರು. ಇಲ್ಲಿಂದ ಕಂಪ್ಲೀಟ್ ನ್ಯಾರ ಅಂದ್ರೆ ಒಬ್ಬ ಪರಂಪಿತ ತಂದೆಗೆ ಪ್ರಿಯ. ಇದರ ಸಿಂಬಲ್, ಅದು ಚಿಹ್ನೆ, ನಿಮ್ಮ ಸ್ಥಿತಿಯ ಸಿಂಬಲ್. ನೀವು ಬ್ರಾಹ್ಮಣ ಮಕ್ಕಳು ಫಾಲೋ ಫಾದರ್ ಮಾಡ್ತಕ್ಕಂಥವ್ರು, ಅದರಿಂದ ಸದಾ ಕಮಲ ಆಸನಧಾರಿಗಳಲ್ವಾ. ಅತಿ ನ್ಯಾರ ಅಂದ್ರೆ ಸಂಪೂರ್ಣ ನಿರ್ಲಿಪ್ತ, ನ್ಯಾರ ಆಗಿರೋದರ ಚಿಹ್ನೆ ತಂದೆ ಮತ್ತೆ ಸರ್ವ ಪರಿವಾರದ ಆತ್ಮಗಳ ಪ್ರತಿ ಪ್ರಿಯರಾಗಿರ್ತಕ್ಕಂಥದ್ದು. ಬಾಬಾ ಅತಿ ಪ್ರಿಯ. ಸೊ ನ್ಯಾಚುರಲಿ ಅವರು ಯಾರು ಬಾಬಾವರನ್ನ ಬಹಳ ಪ್ರೀತಿ ಮಾಡ್ತಾರೆ, ಪ್ರೀತಿಯ ಗುಣ ಇದೆ, ಅವ್ರು ಎಲ್ಲರ ಜೊತೆ ಪ್ರೀತಿಯಿಂದ ವ್ಯವಹರಿಸ್ತಾ ಸ್ನೇಹಿಗಳಾಗಿರ್ತಾರೆ. ಅದಕ್ಕೆ ಕಂಪಲ್ಸರಿ ಏನಂದ್ರೆ ನ್ಯಾರತನ, ಎಲ್ಲ ಕಡೆಯಿಂದ ಸರ್ವರೂಪದಲ್ಲಿ ನ್ಯಾರ ಅರ್ಥಾತ್ ನಿರ್ಲಿಪ್ತನಾಗೋದು, ಸಂಪೂರ್ಣವಾಗಿ ಭಿನ್ನನಾಗ್ತಕ್ಕಂಥ ಸ್ಥಿತಿ ಏನಿದೆ, ಇದು ಬಹಳ ಅಗತ್ಯ. ಸೊ ಯಾವ್ಯಾವ ನ್ಯಾರಪನ ನಿರ್ಲಿಪ್ತನೆಲ್ಲೆಲ್ಲಿಂದ? ಮೊದಲನೇದು ಅಪನೆ ದೇಹ ಬಾನ್ ಸೆ ನ್ಯಾರ. जैसे साधारण दुनियावी आत्माओं को चलते फिरते हर कर्म करते स्वतः और सदा देह का बान रहता ही है. मेहनत नहीं करते कि मैं देह हूँ, ना चाहते भी सहज स्मृति रहता ही है ना. ದೇಹ ಬಾನದಿಂದ ನ್ಯಾರ ಅಂದ್ರೆ ಸಾಧಾರಣ ಪ್ರಪಂಚದ ಆತ್ಮಗಳು ನಡೀತಾ ಕೂತ್ಕೊಳ್ತಾ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ನೋಡ್ತಾ ಕೇಳ್ತಾ ಎಲ್ಲದನ್ನ ಮಾಡ್ತಾ ಅವ್ರಿಗೆ ಸಹಜ ನ್ಯಾಚುರಲ್ ಆಗಿ ನಾನು ದೇಹ ಅನ್ನೋದಿದೆ, ಆತ್ಮದ ಗಂಧನೇ ಇಲ್ಲಲ್ಲ. ಸೊ ದೇಹ ಅಂದ್ರೆ ನೀವ್ ಯಾರಂದ್ರೆ ಅವ್ರಿಗೆ ಅಷ್ಟು ದೊಡ್ಡ ಶರೀರ ಬುದ್ಧಿಯಲ್ಲಿ ಬರ್ತದೆ ನಾನು ಅಂತ. ಹಂಗೆ ದೇಹ ಅನ್ನೋದು ಸ್ವಾಭಾವಿಕ ಸಹಜವಾಗಿ ನೆನಪಿರುತ್ತೋ ಹಂಗೆ ಐಸೆ ಕಮಲಾಸಂದಾರಿ ब्राह्मण आत्माएं भी इस देह बांध से स्वतः ही ऐसे न्यारे रहे जैसे अज्ञानी आत्म अभिमानी से न्यारे है. मन ऐही आत्माभिमानी देह का बान अपने तरफ आकर्षित न करे. ಕೇಳಿ, ಬಾಬಾ ಹೇಳೋದು ಬ್ರಾಹ್ಮಣ ಅಂದ್ರೇನೆ ಈ ತರ ಕಮಲ ಆಸನಧಾರಿ ಬ್ರಾಹ್ಮಣ ಆತ್ಮಗಳು. ನೀವು ಸದಾ ದೇಹ ಬಾನದಿಂದ, ಚರ್ಮ ಬಾನದಿಂದನೇ ಸ್ವತಃ ಸಹಜ ನಿರ್ಲಿಪ್ತ ನ್ಯಾರ ಆಚೆ ಇರಿ. ಹೆಂಗೆ ಜ್ಞಾನ ಇಲ್ಲದವರು ಅಜ್ಞಾನಿಗಳು ತನ್ನ ದೇಹ ಬಾಂಧಲ್ಲಿ ಕೂತಿರ್ತಾರೆ, ಅವರಿಗೆ ಗೊತ್ತೇ ಇಲ್ಲಲ್ಲ ಅವಿದ್ಯ ಆತ್ಮ ಅನ್ನೋ ವಿಷಯ. ಹಂಗೆ ನೀವು ಸಹಜ ಸ್ವತಃ ಆತ್ಮಾಭಿಮಾನಿ, ದೇಹ ಬಾನ ಚರ್ಮ ಬಾನ ಏನು ಅದ್ ನಂಗೆ ಗೊತ್ತೇ ಇಲ್ಲ ಅನ್ನೋ ತರ ನಿರ್ಲಿಪ್ತನಾಗಿರಿ. ಯಾವುದೇ ಕಾರಣಕ್ಕೆ ದೇಹ ಬಾನ ಅಥವಾ ಇಂದ್ರಿಯಗಳ ಆಕರ್ಷಣೆ ಇರಂಗಿಲ್ಲ.
जैसे ब्रह्मा बाप को देखा चलते फिरते फरिश्ता स्वरूप सो देवता स्वरूप स्वतः ही स्मृति में रहा, ऐसे नेचुरल देही अभिमानी स्थिति में स्थित रहे। इसको कहते हैं देह बान से परे न्यारे। देह बान से न्यारा ही परमात्मा प्यारा बन सकता। ಇಲ್ಲಿ ದೇಹಾಭಿಮಾನ ಸೆ ನ್ಯಾರ ಅಂತಿಲ್ಲ. ದೇಹಾಭಿಮಾನ ಅಂದ್ರೆ ದೊಡ್ಡ ರೂಪದಲ್ಲಿ ದೇಹ ವಿಕಾರಗಳು, ಇಂದ್ರಿಯಗಳ ಅಧೀನತೆ, ಆಕರ್ಷಣೆ ಇವೆಲ್ಲ ದೇಹಾಭಿಮಾನ, ಫುಲ್ಲು ಅಜ್ಞಾನಿ ತರ. ಆದ್ರೆ ದೇಹ ಬಾನ ಅಂದ್ರೆ ಸೂಕ್ಷ್ಮ ಪ್ರಭಾವ ದೇಹದ್ದು. ನಾನು ಹೀಗೆ, ನಾನು ಇದು ಅನ್ನೋದೇನಿದೆ ಚರ್ಮದ ಸೂಕ್ಷ್ಮ ಪ್ರಭಾವ. ಯಾವುದು ಅನ್ಯ ಪ್ರಭಾವಗಳಲ್ಲಿ ತರುತ್ತೆ, ವಿಕಾರಗಳ ವಶ ಇಲ್ಲ, ಇಂದ್ರಿಯಗಳ ಅಧೀನತೆಗಳಿಲ್ಲ. ಆದರೆ ದೇಹ ಬಾನ ಸೂಕ್ಷ್ಮ ಪ್ರಭಾವಗಳಲ್ಲಿ, ಈ ಪ್ರಪಂಚದ ಅನ್ಯ ಎಲ್ಲದರ ಪ್ರಭಾವಗಳಲ್ಲಿ ತರುತ್ತೆ. ಆ ಪ್ರಭಾವದಿಂದನೂ ನ್ಯಾರ. ಯಾಕೆಂದ್ರೆ ಬಾಬಾ ಇದು ಕ್ಲಿಯರ್ ಮಾಡಿದ್ದಾರೆ, ದೇಹಾಭಿಮಾನ ಅಂದ್ರೆ ಲಗಾವ್, ಮೋಹ ಮಮತೆಗಳಲ್ಲಿ, ಎಲ್ಲ ವಿಕಾರಗಳಲ್ಲಿ ಮೇಲೇನೋ ಮೇಲ್ಮೇಲೇನೋ ಯಾವುದೋ ಅಂತೂ ಅಧೀನತೆಗಳು, ಅದು ಬ್ರಾಹ್ಮಣರೇ ಆಗಿರ್ಲಿ. ದೇಹ ಬಾನ ಅಂದ್ರೆ ಸೂಕ್ಷ್ಮ ಪ್ರಭಾವಸೆ ನ್ಯಾರೆ. ಬುದ್ಧಿಯ ಮೇಲೇನೂ ಪ್ರಭಾವ ಇರಂಗಿಲ್ಲ ದೇಹದ್ದು, ಅರ್ಥಾತ್ ನಾನು ನನ್ನದರದು, ಅಥವಾ ಸೂಕ್ಷ್ಮವಾಗಿ ಸಂಬಂಧದ ಸೂಕ್ಷ್ಮ ಪ್ರಭಾವ, ಸಂಸ್ಕಾರಗಳ ಸೂಕ್ಷ್ಮ ಒಳಗಡೆ ವೃತ್ತಿಯಲ್ಲಿ ಸಂಕಲ್ಪಗಳಲ್ಲಿ ಪ್ರಭಾವ ಇರಂಗಿಲ್ಲ. ಅದು ದೇಹ ಬಾನ್ಸೆ ನ್ಯಾರ ಅಂದ್ರೆ ನಿರ್ಲಿಪ್ತನಾಗೋದು ದೇಹಬಾನದಿಂದ. ಹೆಂಗೆ ಬ್ರಹ್ಮ ತಂದೆ ನಡೀತಾ ಕೂತ್ಕೊಳ್ತಾ ಫರಿಷ್ಠಾ ಸುದೇವ್ತಾ ತನ್ನನ್ನು ಆಚೆ ಇಟ್ಕೊಂಡ್ರು ಬಾಬಾ. ಆತ್ಮ ಬಿಂದು ಪ್ರಕಾಶದ ಆಕಾರದಲ್ಲಿ. ಸೊ ನಾನು ದೇವತಾ ಸುಂದರ ಆ ದೇವತಾ ಶರೀರದಲ್ಲಿ ಯಾವಾಗಲೂ ನೋಡ್ತಾ ಇದ್ರು. ಹಂಗೆ ನಾನು ನನ್ನನ್ನ ಅವೆರಡು ಶರೀರ ಬಿಟ್ರೆ ಇಲ್ಲಿರಂಗಿಲ್ಲ, ಇಲ್ಲ ಪರಮಧಾಮದಲ್ಲಿ ನಿರಾಕಾರಿ ಸ್ಥಿತಿ. ನಿರಾಕಾರಿ ಆಕಾರ ಯಾ ಆಕಾರ ಸೋಫರ್ ದೇವತಾ ಏನು ಇದು ಬಿಟ್ರೆ ನೀವು ಇನ್ನೇನು ಇರಂಗಿಲ್ಲ. ಇದು ದೇಹ ಬಾನದಿಂದ ನ್ಯಾರ. ಇಂಥವ್ರು ಎಕ್ಸ್ಟ್ರೀಮ್ ಬಾಬುವರ ಪ್ರೀತಿ ಅನುಭವ ಮಾಡ್ತಾರೆ. ಯಾಕೆಂದ್ರೆ ಬುದ್ಧಿಯ ನೇತ್ರಕ್ಕೆ ಬರೀ ಬಾಬಾನೇ ಕಾಣ್ತಿರ್ತಾರೆ. ಬಾಬನ್ ಬಿಟ್ರೆ ಬೇರೆ ಏನೂ ಕಾಣಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಮಾತು. ಎರಡನೇ ನ್ಯಾರ ಅರ್ಥ ಆಗ್ತಿದೆಯಲ್ಲ, ಕ್ಲಿಯರ್ ಆಯ್ತು ತಾನೆ? ದೇಹ ಬಾನ ಅಂದ್ರೆ ಸೂಕ್ಷ್ಮ ಪ್ರಭಾವಗಳಿಂದನೂ ನ್ಯಾರ. ದೇಹಾಭಿಮಾನದ ಪ್ರಶ್ನೆನೇ ಇರಂಗಿಲ್ಲ, ಬಟ್ ನ್ಯಾರ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಾವೆಲ್ಲಿವರೆಗೂ ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ, ನಮಗಿದು ಅರ್ಥ ಆಗಬೇಕು. इस देह के जो सर्व संबंध है दृष्टि से, वृत्ति से, कृति से, उन सब से न्यारा. ಇದು ತುಂಬಾ ಇಂಪಾರ್ಟೆಂಟು. ಈ ದೇಹದ ಸರ್ವ ಸಂಬಂಧಗಳೇನಿದೆ, ದೃಷ್ಟಿಯಿಂದ, ವೃತ್ತಿಯಿಂದ, ಕೃತಿಯಿಂದ, ಎಲ್ಲದರಿಂದ ನ್ಯಾರ. ಇದು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡೋ ಮಾತು. ನಾನು ಎಲ್ಲಿವರೆಗೂ ಈ ಸ್ಥಿತಿಗಳಲ್ಲಿ ಇರಲ್ಲ ಅಲ್ಲಿವರೆಗೂ ನಾನು ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕುರುಕ್ಷೇತ್ರ ಕರ್ಮಕ್ಷೇತ್ರ ಅಂದ್ರೆ ಎಲ್ಲ ಅಲ್ಲಿ ವಾರ್ ಶುರುವಾಗಿದ್ದಂಗೆ ಸಂಬಂಧಗಳ ಮೋಹ. ಅಯ್ಯೋ ನಾನು ಇವ್ರನ್ನೆಲ್ಲ ಹೆಂಗ್ ಬಿಡ್ಲಿ, ಏನ್ ಮಾಡ್ಲಿ, ಎಲ್ಲ ಕಷ್ಟ, ಅದು ಇದು ಅಂತ. ಹಂಗೆ ದೇಹದ ಸಂಬಂಧ, ಸರ್ವ ಸಂಬಂಧ ಕಾಕ ಮಾಮ ಚಾಚ ನೋಡೋದ್ರಲ್ಲಿ, ಸೂಕ್ಷ್ಮ ದೃಷ್ಟಿಯಲ್ಲಿ, ಭಾವನೆಗಳಲ್ಲಿ, ಕೃತಿ ಕರ್ಮದಲ್ಲಿ, ಎಲ್ಲದರಿಂದ ನ್ಯಾರ ಅಂದ್ರೆ ಅದರ ಮೋಹದ ಭ್ರಮೆಗಳಿಂದ ನ್ಯಾರ. ಲೌಕಿಕ ಸ್ಥೂಲ ಅಧಿಕಾರಗಳಿತ್ತಲ್ಲ ಮೊದಲು, ಅದರಿಂದ ನ್ಯಾರ. ದೇಹದ ಸಂಬಂಧ ನೋಡ್ತಾ ಸ್ವತಃ ಆತ್ಮಿಕ ದೃಷ್ಟಿ, ವೃತ್ತಿ, ಕೃತಿ, ದೇಹದ ಸಂಬಂಧದ ಸ್ಮೃತಿಯಲ್ಲಿ ಇರೋದು. इसलिए दीपावली के बाद भैया दूजा मनाया जाता. देह के संबंध देखते हुए स्वतः आत्मिक देही संबंध स्मृति में रहे, इसलिए दीपावली के बाद भैया दूज मनाया जाता. जब चमकता हुआ सितारा व जगमगाता अविनाशी दीपक बन जाते हो तो भाई भाई का संबंध हो जाता है.
ಅಂದ್ರೆ ಸೂಕ್ಷ್ಮ ದೇಹ, ಈಗ ದೇಹಾಭಿಮಾನ ಏನೋ ಕಂಪ್ಲೀಟ್ ದೇಹದ ಸಂಬಂಧಗಳ ಲಗಾವ್ ಮೋಹ. ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ದೇಹದ ಸಂಬಂಧ, ದೇಹದಿಂದ ಕಂಪ್ಲೀಟ್ ನ್ಯಾರ ಆದವರು ದೇಹದ ಸಂಬಂಧಗಳಲ್ಲಿನೂ ಯಾವ ದೇಹದ ಪ್ರಭಾವ, ದೇಹ ಈಗ ಲೌಕಿಕ ಸಂಬಂಧದಲ್ಲಿ ಅಧಿಕಾರಗಳಿರುತ್ತಲ್ಲ, ಇವ್ರ ಮಕ್ಕಳು, ಇವ್ರ ಪತಿ, ಇವ್ರ ಪತ್ನಿ, ಇವ್ರಿದು ಅದರ ಆಧಾರದ ಮೇಲೆ ವ್ಯವಹರಿಸ್ತಾರೆ, ಅದರ ಅಧಿಕಾರಗಳನ್ನು ನಡೆಸ್ತಾರೆ. ಓ ನೀನ್ ಹಿಂಗೆ ಮಾತು ಕೇಳು, ನೀನ್ ಹಂಗಿರು, ಹಿಂಗ್ ಮಾಡು, ಅದು ಮಾಡು, ಇದು ಮಾಡು, ಅದನ್ನೇ ಬೇರೆಯವ್ರಿಗೆ ಹೇಳಕ್ಕಾಗಲ್ಲ ನೋಡಿ. ಆ ಲೌಕಿಕ ಸಂಬಂಧದ ಅಧಿಕಾರಗಳು, ರೀತಿ ನೀತಿಗಳು ಇನ್ನೊಬ್ಬರ ಜೊತೆ ಮಾಡಕ್ಕಾಗಲ್ಲ, ಅದೆಲ್ಲ ಇರಂಗಿಲ್ಲ. ಸಂಬಂಧಗಳಲ್ಲಿ ಬರ್ತಾ ಆತ್ಮಿಕ ಸ್ಥಿತಿ, ನ್ಯಾರ ಸ್ಥಿತಿ ಏನಿದೆ, ಸ್ವತಃ ಸಂಬಂಧಗಳನ್ನು ನೋಡ್ತಾ ದೇಹಿ ಸ್ಥಿತಿ, ಆತ್ಮಿಕ ಸ್ಥಿತಿ ಅಂದ್ರೆ ಆತ್ಮ ಬಾಯಿ ಯಾರನ್ನು ನೋಡಿದ್ರು ಆತ್ಮ, ಸಹೋದರ ಆತ್ಮ, ಬಾಬೂರ್ ಮಕ್ಕಳು. ಭಲೆ ನಿಮ್ಮ ಜವಾಬ್ದಾರಿಗಳನ್ನು ಮಾಡಿ, ರೆಸ್ಪಾನ್ಸಿಬಿಲಿಟೀಸ್ ಮಾಡಿ, ಬಟ್ ಬಾಬೂರ್ ಮಕ್ಕಳು, ಬಾಬೂರು ನೋಡ್ತಿದ್ದಾರೆ ಅಂದಮೇಲೆ ಅಲ್ಲಿ ಆ ಸನ್ಮಾನ, ಸಂಬಂಧಗಳ ಮರ್ಯಾದೆಗಳೇನು, ಲೌಕಿಕ ರೀತಿ ನೀತಿ ಇದ್ರೆ ಅದಿರಲ್ಲ ನೋಡ್ರಿ. ಬೈಕ್ ಬಂದಂಗೆ ಅನ್ನೋದು, ಇನ್ನೇನೋ ಮಾತಾಡೋದು, ಇವೆಲ್ಲ ಇರುತ್ತೆ, ಅದೆಲ್ಲ ನಡೆಯಲ್ಲ. ಸಂಬಂಧಗಳ ಸ್ವಮಾನ ಏನಿದೆ, ದೇಹಿ ಬಾಯಿ ವೃತ್ತಿ ದೃಷ್ಟಿ ಕೃತಿ ಬಂದ್ಬಿಟ್ರೆ, ಕೃತಿಯಲ್ಲಿ ಕರ್ಮದಲ್ಲಿ ಏನಿರುತ್ತೆ, ದೃಷ್ಟಿಯಲ್ಲಿ ಬಾಯಿ ಭಾವ, ಭಾವನೆಯಲ್ಲಿನೂ ಸಹ ಆ ಭಾವ ಇರೋದ್ರಿಂದ ದೃಷ್ಟಿ, ಕೃತಿಯಲ್ಲಿ ಆ ಸನ್ಮಾನದ ಭಾವನೆ, ಸ್ವಮಾನದ ಭಾವನೆ, ನಿರಂತರ ಆ ಒಂದು ಆತ್ಮಿಕ ನಿಸ್ವಾರ್ಥ ಸ್ನೇಹದ ಭಾವನೆ. ಅಲ್ಲೇನಾಗುತ್ತೆ ಅಂದರೆ ಕೃತಿಯಲ್ಲಿ ಸ್ವಾರ್ಥ ಸಂಬಂಧಗಳಲ್ಲಿರೋದ್ರಿಂದ ಹುಕುಮತ್ ಅಧಿಕಾರಗಳು ನಡೆಯುತ್ತೆ, ಬೇಕಾಬಿಟ್ಟಿ ಮಾತು, ಬೇಕಾಬಿಟ್ಟಿ ವ್ಯವಹಾರ ನಡೀತದೆ. ಅದಿರಂಗಿಲ್ಲ ಇಲ್ಲಿ. ಹಿಂಗೆ ಬೇರೆಯವ್ರ ಹತ್ರ ನೀವು ಹಂಗೆ ನಡ್ಕೋತೀರಾ, ಆಚೆ ಕಡೆ ಹೋದ್ರೆ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮರ್ಯಾದೆಯಿಂದ ಹೆಂಗೆ ಮಾಡ್ತೀರಾ, ಸೇಮ್ ದೇಹದ ಸಂಬಂಧಗಳ ಜೊತೆ ಇರಬೇಕು. ಅದು ದೇಹದ ಸಂಬಂಧದಿಂದ ನಿರ್ಲಿಪ್ತನಾಗಿದ್ದೀನಿ. ಯಾಕೆಂದ್ರೆ ಈಗ ತಂದೆ ತಾಯಿಗಳಿಗೆ ಮಕ್ಕಳು ಹೆಚ್ಚು ಕಡಿಮೆ ಮಾಡಿದ್ರೆ ಫೀಲಿಂಗ್ಸ್ ಬರುತ್ತೆ, ಅಥವಾ ತಂದೆ ತಾಯಿಗಳು ಅಥವಾ ಅಕ್ಕಪಕ್ಕ ಸಹೋದರ ಸಹೋದರಿ ಹೆಚ್ಚು ಕಡಿಮೆ ಮಾಡಿದ್ರೆ ಬೇರೆಯವರು ಮಕ್ಕಳು ಪರಸ್ಪರ ಘರ್ಷಣೆಯಲ್ಲಿ ಬರ್ತಾರೆ. ಇವೆಲ್ಲ ನಡೆಯಂಗಿಲ್ಲ. ಅಂದ್ರೆ ಇದು ಪೂರಾಯಿ ಬಾಡಿ ಕಾನ್ಶಿಯಸ್ ಅಂತ, ಸಟಲ್ ಸೂಕ್ಷ್ಮವಾಗಲ್ಲ. ಸೊ ಇಲ್ಲಿ ಬಾಬೂರು ಸೂಕ್ಷ್ಮ ಲೆವೆಲಲ್ಲಿ ನ್ಯಾರತನ ನಿರ್ಲಿಪ್ತನಾಗೋ ಸ್ಥಿತಿಗಳನ್ನು ತಗೊಂಡೋಗ್ತಿದ್ದಾರೆ. ಅದಂತೂ ಅಜ್ಞಾನಿಗಳು ಮಾಡ್ತಾರಲ್ಲ. ಸಮಯ ಹೆಂಗೆ ಬರುತ್ತೆ ಹಂಗಂಗೆ ವಿಕಾರಗಳು, ಸಮಯ ಹೆಂಗೆ ಬರುತ್ತೆ ದೇಹ ಸಂಬಂಧದ ಜೊತೆ ವಾರ್ ಮಾಡ್ತಾರೆ, ಅಪಶಬ್ದಗಳು ಯೂಸ್ ಮಾಡ್ತಾರೆ, ಮಾತು ಬಿಡ್ತಾರೆ, ಏನ್ ಬೇಕೋ ಆಡ್ತಾರೆ. ಅದೆಲ್ಲ ಇರಂಗಿಲ್ಲ ಇಲ್ಲಿ. ಇದು ತುಂಬಾ ಚೆನ್ನಾಗಿ ಅರ್ಥ ಆಗ್ಬೇಕು. ದೇಹದ ಸಂಬಂಧಗಳ ನ್ಯಾರ ನಿರ್ಲಿಪ್ತನಾಗೋದಂದ್ರೆ ಕಮಲದ ತರಹ ಆತ್ಮ ಬಾಬನ ಮಕ್ಕಳು. ಆ ಸನ್ಮಾನ, ನಿಸ್ವಾರ್ಥ ಸ್ನೇಹ, ಏನೇ ಕೊಡ್ಬೇಕಂದ್ರೂ ಆ ಒಂದು ಸ್ವಮಾನವನ್ನ, ಆತ್ಮಿಕ ಸ್ನೇಹವನ್ನು ಮುಂದಿಡ್ತಾ ಎರಡು ಮಾತು ಹೇಳ್ದೆ ಬಿಟ್ಟಾಕ್ತ. ಈ ರೀತಿ ನಿಮ್ದು ಸಂಬಂಧ ಇದೆಯಾ? ಯಾವ ಕಾರಣ ಬಯ್ಯಾದೂಜ ಸಂಬಂಧಗಳಲ್ಲಿ ಬಾಯಿ ಇನ್ನೂ ಒಂದು ಯಾದಗಾರ್ ಏನಿದೆ ಅಲ್ಲಿ ನಡೀತದೆ. ಸದಾ ನಿರಂತರ ಯಾವಾಗ ನಾನು ಆತ್ಮ ಹೊಳಿತಾ ಇರ್ತಕ್ಕಂಥ ಜಗಮಗಾತಾ ಹೂವ, ಸದಾ ಟಿಮ್ಟಿಮ ಅಂತ ಇರ್ತಕ್ಕಂಥ ಆತ್ಮ ಜ್ಯೋತಿ ದೀಪಕ್ಕನಾಗ್ಬಿಡ್ತೀನಿ, ಅವಿನಾಶಿ ದೀಪ ನಾಗಿ ಸದಾ ಬೆಳಗ್ತಾ ಇರ್ತೀನಿ ಈ ಶರೀರದಲ್ಲಿ, ಆತ್ಮಿಕ ಸ್ಮೃತಿಯಲ್ಲಿ. ಅದು ಬಾಯಿ ಅನ್ನೋ ಭಾವ ಎಲ್ಲರ ಕಡೆ ಬಂದ್ಬಿಡ್ತದೆ ಸಂಬಂಧದಲ್ಲಿ. आत्मा के नाते भाई का संबंध और साकार वंशावली ब्राह्मण बनने के नाते से बहन भाई का श्रेष्ठ शुद्ध संबंध स्वतः ही स्मृति में रहता है ना. तो न्यारापन अर्थात देह और देह के संबंध से न्यारा. ಆತ್ಮ ಬಾಯಿ ಸಂಬಂಧದಲ್ಲಿ ಅಂದ್ರೆ ನಿರಾಕಾರಿ ಸಂಬಂಧದಲ್ಲಿ, ಬಾಯಿ ಬೆಹನ್ ಬ್ರಹ್ಮ ತಂದೆಯ ಮಕ್ಕಳು ಅನ್ನೋ ಲೆಕ್ಕದಲ್ಲಿ, ಅಂದ್ರೆ ಎರಡೂ ಸಂಬಂಧಗಳಲ್ಲಿ ಶುದ್ಧ ಶ್ರೇಷ್ಠ ಆತ್ಮಿಕ ಭಾವನೆಗಳು, ಆತ್ಮಿಕ ಭಾವನೆಯ ಮೇಲೆ ಶುದ್ಧ ಶ್ರೇಷ್ಠ ಸಂಬಂಧ ಇದು ಸ್ವತಃ ಇರುತ್ತೆ. ಸ್ವತಃ ಸಹಜವಾಗಿ ಲೌಕಿಕ ರೀತಿ ನೀತಿ ದೇಹ ಬಾನದ ಪ್ರಭಾವ ಸಂಬಂಧಗಳಲ್ಲಿ ಆ ಅಧಿಕಾರಗಳು, ಆ ಮೋಹದ ಪ್ರಭಾವಗಳಿರಲ್ಲ. ಹೆಂಗ್ ಬೇಕಂದ್ರೆ ಹಂಗೆ ವ್ಯವಹಾರ ಅಲ್ಲ, ಅದೇ ಹೊರಗಿನವ್ರ ಹತ್ರ ಮಾಡೋಕ್ಕಾಗಲ್ಲ.
ಅಲ್ಲಿ ಎಷ್ಟು ಸಭ್ಯವಾಗಿ ಹೆಂಗೆ ರೆಸ್ಪೆಕ್ಟಬಲ್ ಇರೋದು, ಅದೇ ಮನೆಯಲ್ಲೂ ಇರ್ಬೇಕಲ್ಲ. ಅದು ಅವರು ಬಾಬನ ಮಕ್ಕಳೇ ಅಲ್ವಾ. ಇಲ್ಲಿ ಯಾಕೆ ಎಲ್ಲ ಕಿರಿಕಿರಿ, ಎಲ್ಲ ಹೆಂಗ್ ಬೇಕೋ ಮಾತು, ಹೆಂಗ್ ಬೇಕೋ ನಡತೆ ಚೆನ್ನಾಗಿಲ್ಲಲ್ಲ. ಇದನ್ನ ಹೇಳಲಾಗುತ್ತೆ, ದೇಹ ಸಹಿತ ದೇಹದ ಸಂಬಂಧದಿಂದ ಕಂಪ್ಲೀಟ್ ನಾನು ನಿರ್ಲಿಪ್ತನಾಗಿದ್ದೀನಿ. ಮೂರನೇದು, ದೇಹಕ್ಕೆ ವಿನಾಶಿ ಪದಾರ್ಥೋ ಮೇ ಬಿ ನ್ಯಾರಾಪನ್. ಇದು ದೊಡ್ಡ ಜಾಲ ಈಗ ಸಮಯಾನುಸಾರವಾಗಿ. ದೇಹದ ವಿನಾಶಿ ಪದಾರ್ಥಗಳಿಂದ ನ್ಯಾರಾಪನ. ಒಂದೊಂದಾಗಿ ಮಾಡ್ಕೊಂಡು ಬಂದ್ರೆ ನ್ಯಾರ ಆಗ್ಬೋದು. ಈಗ ದೇಹದಿಂದ ಆದವರು ದೇಹ ಸಂಬಂಧದಿಂದ ಆಗ್ಬೋದು, ಇಲ್ಲಾಂದ್ರೆ ದೇಹದಿಂದ ನ್ಯಾರ ಆತ್ಮ ಸ್ವರೂಪದಲ್ಲಿ ಇಲ್ದವರು ಆ ದೇಹಾಭಿಮಾನದ ರೀತಿ ಇದೆಯಲ್ಲ, ದೇಹದ ಸಂಬಂಧಗಳಲ್ಲಿ ಆ ಅಧಿಕಾರಗಳು, ಅಪಶಬ್ದಗಳು, ಏಯ್ ಬೈಮಚ್ಚು ಕೂತ್ಕೋ, ಏಯ್ ಹಂಗೆ ಹಿಂಗೆ, ಇದೆಲ್ಲ, ಅಥವಾ ಆರ್ಗ್ಯುಮೆಂಟ್ಸು, ಮನಸ್ತಾಪಗಳು, ಸಂಸ್ಕಾರಗಳ ಘರ್ಷಣೆಗಳು ಸಂಬಂಧದಲ್ಲಿ ಇವೆಲ್ಲ ಬಿಡಲ್ಲ. ಸೊ ಯಾವಾಗ ಅದು ಬಿಡಲ್ಲ ಅಂದಾಗ ಇನ್ನು ದೇಹದ ಪದಾರ್ಥಗಳ ಆಕರ್ಷಣೆ ಅದಂತೂ ಹೋಗಕ್ಕಾಗೋದೇ ಇಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ವಿನಾಶಿ ಪದಾರ್ಥಗಳಿಂದ ನಿರ್ಲಿಪ್ತನಾಗೋದು. अगर कोई पदार्थ किसी भी कर्मेंद्रियों को विचलित करता अर्थात आसक्ति भाव उत्पन्न होता है तो वो भी न्यारापन नहीं रहता. संबंध से न्यारा फिर भी सहज हो जाते, लेकिन सर्व पदार्थों की आसक्ति से न्यारा अनासक्त बनने में रॉयल रूप की आसक्ति रह जाती है. सुनाया था ना कि आसक्ति का स्पष्ट रूप इच्छा है. इसी इच्छा का सूक्ष्म महीन रूप अच्छा लगना. इच्छा नहीं है लेकिन अच्छा लगता है, ये महीन रूप अच्छा के बदले इच्छा का रूप भी ले सकता है. ಎಷ್ಟು ಸೂಕ್ಷ್ಮ ರಾಯಲ್ ಈಶ್ವರಿಯ ರೂಪದಲ್ಲಿ ಮಾಯೆ ಬರುತ್ತೆ. ಬವಳ್ತಾರೆ ದೇಹದ ಸಂಬಂಧದಿಂದ ಆಗೋದೂ ಈಸಿ. ಆದರೆ ಈಗ ಪದಾರ್ಥಗಳು ಏನಿದೆ, ಸಾಧನೆಗಳೇನಿದೆ, ಅದು ನೋಡಿದ ತಕ್ಷಣ ಕರ್ಮೇಂದ್ರಿಯಗಳನ್ನು ವಿಚಲಿತವಾಗಿ ತಗೊಂಡು ಬಂದ್ಬಿಡುತ್ತೆ. ಅಂದರೆ ಆಸೆ ಆಗುತ್ತೆ, ನಂಗೆ ಬೇಕು, ಇದು ತುಂಬ ಚೆನ್ನಾಗಿದೆ, ಇದಿರಬೇಕು, ಇದು ಅವಶ್ಯಕ ಅನ್ನೋ ರೂಪದಲ್ಲಿ ಫಸ್ಟ್ ತಗೋತಾರೆ, ಚೆನ್ನಾಗಿದೆ ಬೇಕು ಅನ್ನೋ ಥರ. ಬಟ್ ಆಸಕ್ತಿ, ಮಾಯೆ ಆಸಕ್ತಿ, ಎಲ್ಲಿ ಆಸಕ್ತಿ ಬರುತ್ತೆ ಅಲ್ಲಿ ಮಾಯೆ ಎಂಟ್ರಿ. ಬಾಬೂರ್ ಅವತ್ತು ಕ್ಲಿಯರ್ ಕಟ್ ಹೇಳಿದ್ರು, ಇದು ಲೋಭ. ಅವಶ್ಯಕತೆಗೆ ಒಂದು ಲೆಕ್ಕ ಇದೆ. ಅವಶ್ಯಕತೆ ಎಕ್ಸ್ಟ್ರೀಮಲ್ಲಿ ಹೋಗಂಗಿಲ್ಲಲ್ಲ. ಅವಶ್ಯಕತೆ ಇದು ತುಂಬ ಇಂಪಾರ್ಟೆಂಟು. ನ್ಯಾರ ಸಂಬಂಧಗಳಿಂದ ನ್ಯಾರ ಸಹಜ ಆಗ್ಬೋದು. ಪದಾರ್ಥಗಳ ಆಸಕ್ತಿಯಿಂದ ನಿರಂತರ ಅನಾಸಕ್ತ ಭಾವ, ಏನೇ ಸಾಧನೆಗಳು, ಪದಾರ್ಥಗಳು, ಅದು ಬಾಬೂರ್ ಸೇವಾರ್ಥವಾಗಿ ತನ್ನ ಶರೀರದ ಪ್ರತಿನೂ ಪದಾರ್ಥಗಳೂ ಎಷ್ಟು ಬೇಕೋ ಅಷ್ಟು, ಅದರಲ್ಲಿ ಎಕಾನಮಿ, ಇದೆಲ್ಲ ಬಾಬಾ ಹೇಳ್ತಿರೋದು ರಾಯಲ್ ರೂಪದ ಆಸಕ್ತಿಯಲ್ಲಿ. ಏನು ಹೇಳ್ತಾರೆ ಮಕ್ಕಳಂದ್ರೆ, ಬಾಬಾ ಆಸಕ್ತಿ ಇಲ್ಲ ಬಟ್ ಚೆನ್ನಾಗಿದೆ, ಇಚ್ಛೆ ಬಂದ್ಬಿಡುತ್ತೆ ಬೇಕು ಅನ್ನೋ ತರಹ. ಇಚ್ಛಾ ಅಚ್ಚ ಬನ್ನೇ ನೈ ದೇತಾ ಅಂತ ಹೇಳ್ಬಿಟ್ಟಿದ್ರು ಬಾಬವರು. ಎಲ್ಲಿ ಇಚ್ಛೆಗಳಿದೆ ಅಲ್ಲಿ ನೀವು ಅಚ್ಚ ಒಳ್ಳೆಯವರಾಗೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಚ್ಛೆ ಪೂರ್ಣ ಆಗೋವರೆಗೂ ಸ್ಥಿತಿ ಗಿಡ್ಬಿಡ್ ಒಳಗಡೆ ವ್ಯರ್ಥ ಸಂಕಲ್ಪ ನಡೀತಾ ಇರುತ್ತೆ. ಅದಕ್ಕೆ ಇದು ಮಹೀನ್ ರೂಪದಲ್ಲಿ ಚೆಕ್ ಮಾಡ್ಕೊಳ್ಳಿ. ವೃತ್ತಿಯಲ್ಲಿನೋ ಯಾವುದೇ ಪದಾರ್ಥ ಚೆನ್ನಾಗಿದೆ ಅಂತ ಅನಿಸುತ್ತಾ, ಅನಾಸಕ್ತ, ಈ ಊಟದ್ದೇ ವಿಷಯಗಳಿರಲಿ, ಅನಾಸಕ್ತರಾಗಿ ತಿಂತೀವ. ಆಸಕ್ತಿಯಲ್ಲಿ ಈಗ ಯಾರಾದರೂ ಪಕೋಡ ಮಾಡಿಬಿಟ್ರೆ ಅಷ್ಟು ಪಕೋಡ ತಿಂದ್ಬಿಡೋದು, ಇನ್ನೇನಾದರೂ ಪ್ರಿಯವಾಗಿರೋದು ಮಾಡಿರೋದು ಸ್ವೀಟು ಅದನ್ನು ಇಷ್ಟು ತಿಂದ್ಬಿಡೋದು, ಚೆನ್ನಾಗಿರೋದು ಮಾಡಿದಾಗ ಜಾಸ್ತಿ ತಿಂದ್ಬಿಡೋದು, ಕಾಮನ್ನಾಗಿದ್ದರೆ ಕಡಿಮೆ ತಿನ್ನೋದು, ಇವೆಲ್ಲ ಏನು ಲೋಭ, ಆಸಕ್ತಿ, ಮಾಯೆ ಬಂದ್ಬಿಡ್ತು. ಅದು ಅರ್ಥ ಆಗಲ್ಲ ಅವ್ರಿಗೆ. ಅವ್ರು ಅಂದ್ಕೋತಾರೆ ಹೊಟ್ಟೆ ತುಂಬ ತಿನ್ಬೇಕಲ್ಲ ಅಂತ. ಬಟ್ ಹೊಟ್ಟೆ ತುಂಬಕ್ಕೆ ಡೈಲಿನೂ ಯಾಕೆ ಅಷ್ಟು ತಿನ್ನಲ್ಲ, ಯಾಕೆ ಅವತ್ತೇ ಸ್ಪೆಷಲಾಗಿ ತಿಂದಿದ್ದೆ ಎಕ್ಸ್ಟ್ರಾ. ಹಂಗೆ ಆ ಆಸಕ್ತಿಯನ್ನು ಕಳ್ಳನ ಹಿಡ್ಕೊಳ್ಳೋದು ಹಂಗೆ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಏನು ಮಾಡ್ತೀನಿ ಅಂತ. ಸರಿನಾ? ಅಂದರೆ ಅಚ್ಚ ಲಗ್ನ, ಆ ಮನ ಆಸಕ್ತಿ,
ಆಸಕ್ತಿ ಅಚ್ಚ ಲಗ್ನ ಅಂತಂದ್ರೆ ಇಚ್ಛೆ. ಅಲ್ಲಿ ನಾವು ಸಂಪೂರ್ಣ ತಂದೆಯ ತರಹ ಒಳ್ಳೆಯವರಾಗೋಕ್ಕಾಗಲ್ಲ. ಒಳ್ಳೆತನ ಅಂದ್ರೆ ದೇವತಾ ರೂಪದವ್ರಿಗೆ ಹೋಗ್ಬೇಕಲ್ಲ. ತೋ ಇಸ್ಕಿ ಅಚ್ಚಿ ರೀತಿ ಚೆಕಿಂಗ್ ಕರೋ. ಚೆನ್ನಾಗಿದೆ ಅನ್ನೋದು ಇಚ್ಛೆಯ ರೂಪ ತಗೊಳುತ್ತೆ. ಇದನ್ನ ತುಂಬಾ ಚೆನ್ನಾಗಿ ಚೆಕ್ ಮಾಡಿ कि ये पदार्थ अर्थात अल्पकाल सुख के साधन आकर्षित तो नहीं करते. कोई भी साधन समय पर प्राप्त ना हो तो सहज साधना अर्थात राजयोग की स्थिति डगमग तो नहीं होती. कोई भी साधन के वश आदत से मजबूर तो नहीं होते हो, क्योंकि ये सब पदार्थ अर्थात साधन प्रकृति के साधन है. ಪ್ರಕೃತಿ ಜೀತ್ ಕನೆಕ್ಟ್ ಮಾಡ್ತಿದ್ದಾರೆ ಬಾಬಾ ಅವರು. ಏನು ಹೇಳ್ತಿದ್ದಾರೆ ಬಾಬಾ, ಇದನ್ನು ತುಂಬ ಚೆನ್ನಾಗಿ ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಯಾವುದೇ ಪ್ರಕೃತಿಯ ಸಾಧನೆ ಅಂದರೆ ಪದಾರ್ಥಗಳೇನಿದೆ ಅದು ಅಲ್ಪ ಕಾಲದ ಇವೆಲ್ಲ ಸಾಧನೆಗಳೇನಿದೆ, ಪದಾರ್ಥ ತಿನ್ನೋ ಪದಾರ್ಥ ಇರ್ಬೋದು, ತೊಡೋ ಪದಾರ್ಥ ಇರ್ಬೋದು, ಬೇರೆ ಸಾಧನೆಗಳಿಗೆ ಮೊಬೈಲು ಇಂಟರ್ನೆಟ್ಟು ಆ ಕತೆ ಈ ಕತೆ ಬೇಕಾದಷ್ಟು ಸಾಧನೆದೊಂದು ದೊಡ್ಡ ವಿಸ್ತಾರ, ಲಕ್ಸುರೀಸ್ ಎಷ್ಟು ಸಾಧನೆಗಳು, ಇದೆಲ್ಲ ನಿಮ್ಮನ್ನು ಆಕರ್ಷಿತ ಮಾಡಲ್ಲ ತಾನೇ. ಅಂದರೆ ಬಾಬಾ ಹೇಳೋದು ಸಮಯದ ಪ್ರೂಫ್ ಏನು, ಇದು ಆಕರ್ಷಣೆ ಆಗ್ತಿದೆಯಾ ಇಲ್ವಾ ಅನ್ನೋದಕ್ಕೆ. ಈಗ ಸಮಯದಲ್ಲಿ ಸಾಧನೆ ಸಿಗಲಿಲ್ಲ, ಈಗ ತಿಳ್ಕೊಳ್ಳಿ ಕಾಫಿ ಇಲ್ಲದೆ ಇರೋಕ್ಕೆ ಆಗಲ್ಲ. ಅಯ್ಯೋ ಕಾಫಿ ಸಿಕ್ಕಲಿಲ್ಲ ಅಂದರೆ ತಲೆನೋವು ಬಂದ್ಬಿಡ್ತು, ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು, ಯೋಗದ ಸ್ಥಿತಿ ಡಮಾರದ್ದು. ಯಾವುದೇ ಕಾರಣಕ್ಕೆ ಯಾವುದೇ ಸಾಧನೆ ಪದಾರ್ಥ ನಿಮ್ಗೆ ಅವಶ್ಯಕ ಏನಿದೆ ಅದು ಸಿಕ್ಕಲಿಲ್ಲ ಅಂದರೆ ನಿಮ್ಮ ಸ್ಥಿತಿ ಏರುಪೇರಲ್ಲಿ ಬರುತ್ತೆ, ವ್ಯರ್ಥ ಸಂಕಲ್ಪ ಬರುತ್ತೆ. ಯೋಗ ರಾಜಯೋಗ ಸಾಧನೆ ನಿರಾಳವಾಗಿ ಏಕಾಗ್ರವಾಗಿ ಮಾಡೋಕ್ಕಾಗಲ್ಲ ಅಂದರೆ ನೀವು ಸಾಧನೆಯ ಪ್ರಭಾವದಲ್ಲಿದ್ದೀರಾ, ಆಸಕ್ತಿ ಆಕರ್ಷಣೆ ಇದೆ. ಕೇಳಿಸ್ತಾ? ಎಲ್ಲಿ ನಮ್ಮ ಯೋಗದ ಸ್ಥಿತಿ ನಮ್ಮ ಏಕಾಗ್ರತೆ ಮುರಿಯಿತೋ ಅಲ್ಲಿ ನಮ್ದು ಅಧೀನತೆ ಇದೆ, ಅಲ್ಲಿ ನಾನು ಪರವಶ, ಇದು ಅರ್ಥ ಆಗ್ಬಿಡ್ಬೇಕು. ಇವಾಗ ಯಾರು ತಂದಿರಲ್ಲ ಅವ್ರು ಬೇರೆಯವ್ರನ್ನೂ ಡಿಸ್ಟರ್ಬ್ ಮಾಡ್ತಾರೆ, ಇದು ಇರೋದು ಕತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಯಾವುದೇ ಸಾಧನೆಯ ವಶ ಮಕ್ಕಳೇ ನೀವು ನಿರ್ಬಲರಾಗ್ತಿಲ್ಲ ತಾನೇ. ಒಬ್ಬೊಬ್ರಿಗೆ ಒಂದೊಂದು, ಈಗ ತಿಳ್ಕೊಳ್ಳಿ ಕೆಲವರಿಗೆ ರಾತ್ರಿ ಹಾಲು ಕುಡ್ದೇ ನಿದ್ದೆ ಬರ್ಬೇಕು ಅನ್ನೋದಿರುತ್ತೆ. ಹಾಲು ಸಿಕ್ಕಲಿಲ್ಲ ಅಂದರೆ ಅವ್ರಿಗೆ ಟೆನ್ಷನ್ ಶುರುವಾಗ್ಬಿಡುತ್ತೆ. ಇವತ್ತು ಹಾಲಿಲ್ಲ ನಿದ್ದೆ ಹೆಂಗೆ ಬರ್ತೇವೆ, ಹೆಂಗೆ ಮಾಡೋದು. ಹಂಗೆ ಯಾವುದೇ ವಸ್ತು, ಕೆಲವರಿಗೆ ಕಾಟ್ ಮೇಲೆ ಮಲ್ಕೊಂಡೇ ಅಭ್ಯಾಸ, ಕೆಳಗೆ ಅಂತಿಮದಲ್ಲಿ ನಿಮಗೆ ಕಾಟು ಇರಲ್ಲ, ಬೆಡ್ಡು ಇರಲ್ಲ. ಬಾವಳಿದ್ರೆ ನೆಲ ಆಕಾಶ ಧರಣಿ ಎರಡೇ ಇರೋದು, ಏನಿರಲ್ಲ. ಅವಾಗೇನು ಮಾಡ್ತೀರಾ? ಹಾಲು ಇಲ್ಲ, ಕಾಫಿನೂ ಇಲ್ಲ, ಏನೂ ಇಲ್ಲ. ಎಲ್ಲ ಸಾಮಾನು ಇದ್ರೂ ಎಲ್ಲ ವಿಷಯಲ್ಲಿ ಆಗ್ಬಿಡುತ್ತೆ, ನೀವೇನು ತೊಗೊಳಕ್ಕೆ ಆಗಲ್ಲ. ಅವಾಗೇನು ಮಾಡ್ತೀರಾ? ಯಾವ ಸಾಧನೆಯೂ ಸಿಗಲ್ಲ. ಟಿ ವಿ ರೇಡಿಯೋ ಮೊಬೈಲು ಎಲ್ಲ ಸ್ಟಾಪ್ ಡಮಾರ್. ಮೇಲ್ಗಡೆ ಇರೋವೆಲ್ಲ ತಪ ಬಿದ್ದುಬಿಡ್ತವೆ, ಎಲ್ಲ ಕನೆಕ್ಷನ್ನೇ ಇಲ್ದಂಗೆ ಆಗ್ಬಿಡುತ್ತೆ, ಎಲ್ಲ ಕರೆಂಟು ಇಲ್ಲ, ಏನು ಮಾಡ್ತೀರಾ? ಸೊ ಯೋಗ ಸಾಧನೆ ಯಾವುದೇ ಸಾಧನೆ ಪದಾರ್ಥಗಳ ಕಾರಣ ಸ್ಥಿತಿ ಅಳ್ಳಾಡಂಗಿಲ್ಲ. ಇದ್ರೆ ಸೇವಾರ್ಥವಾಗಿ ಉಪಯೋಗಿಸಿ, ಖುಷಿಯಾಗಿ ಇದ್ರೆ ಚೆನ್ನಾಗೇ ಕಾಫಿ ಕುಡೀರಿ, ಇದ್ರೆ ಚೆನ್ನಾಗೇ ಎಲ್ಲ ಯೂಸ್ ಮಾಡಿ. ಇಲ್ವಾ ಪರವಾಗಿಲ್ಲ, ಆನಂದವಾಗಿದ್ದೀನಿ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ನೋಡ್ರಿ ಹೆಂಗಿದೀವಿ ಅಂತ, ಏನು ಮಾಡ್ತಾ ಇದ್ದೀವಿ ಅಂತ. ನಮ್ಮ ಸ್ಥಿತಿ ಹೆಚ್ಚು ಕಡಿಮೆ ಆಗಂಗಿಲ್ಲ, ನಾವು ಏರುಪೇರು ಆಗಂಗಿಲ್ಲ. ಹಂಗಿದ್ದೀರಾ ಮಕ್ಕಳೇ ಅಂತಿದ್ದಾರೆ ಬಾಬವರು. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಈ ಸರ್ವ ಪದಾರ್ಥಗಳಿದವ ಅಥವಾ ಸಾಧನೆಗಳಿದವ, ಇವೆಲ್ಲ ಪ್ರಕೃತಿಯ ಸಾಧನೆ ಪದಾರ್ಥಗಳು. आप प्रकृति जीत अर्थात प्रकृति के आधार से न्यारे कमल आसनदारी ब्राह्मण हो. माया जीत के साथ साथ प्रकृति जीत भी बनते हो. जैसे ही माया जीत बनते हो तो माया बार बार भिन्न भिन्न रूपों में ट्रायल करती है कि मेरे साथी माया जीत बन रही है, तो भिन्न भिन्न पेपर लेती है. ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಏನಂದರೆ ಭಾಳ ಸ್ಟ್ರಾಂಗಾಗಿ ತಗೊಳ್ಳೋ ಮಾತೇನೆಂದರೆ, ಪ್ರಕೃತಿ ಜೀತ್ ಆಗೋ ಲಕ್ಷ್ಯ ಇಟ್ಕೊಂಡಿದ್ದೀವಿ ನಾವು. ಶರೀರನೂ ಪ್ರಕೃತಿ, ಇದು ಕನೆಕ್ಟೆಡ್, ಈ ಅವಶ್ಯಕ ಸಾಧನೆಗಳು ಪ್ರಕೃತಿ.
ಸೊ ಈ ಪ್ರಕೃತಿ ನಿಮ್ಮನ್ನು ಗಳಿಗೆ ಎಳಿತಾ ಇದ್ರೆ, ಪರವಶ ಮಾಡ್ತಿದ್ರೆ, ನೀವು ಪ್ರಕೃತಿ ಜೀತ್ ಹೆಂಗ್ ಮಕ್ಕಳೇ? ಪ್ರಕೃತಿ ಜೀತ್, ಮಾಯಾ ಜೀತ್, ವಿಕರ್ಮ ಜೀತ್, ಇದು ನಿಮ್ಮ ಟೈಟಲ್ಸ್ ಅಲ್ವಾ? ಸೊ ಮಾಯೆ ನಿಮ್ಮನ್ನು ಬೇರೆ 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 ರೂಪದಲ್ಲಿ ಎಳೆಯಕ್ಕೆ ನೋಡ್ತದೆ. ಇವರು ಮಾಯಾ ಜೀತ್ ಆಗ್ಬಿಡ್ತಿದಾರಪ್ಪ ಅಂದರೆ ಪ್ರಕೃತಿನೂ ಜೀತ್ ಆಗ್ಬಿಡ್ತಾರೆ ಅಂತ ನಿಮ್ಮನ್ನ ನಿಧಾನಕ್ಕೆ ವಸ್ತುಗಳ ರೂಪದಲ್ಲಿ, ಪದಾರ್ಥಗಳ ರೂಪದಲ್ಲಿ, ಸಾಧನೆಗಳ ರೂಪದಲ್ಲಿ ತನ್ನ ಕಡೆ ಆಕರ್ಷಣೆ ಮಾಡಕ್ ತರುತ್ತೆ. ಸ್ವಲ್ಪ ಲೋಭ ತರಕ್ ನೋಡ್ಸುತ್ತೆ, ಅಪ್ಸೆಟ್ ಆಗಿ ಕೋಪ ತರಕ್ ನೋಡುತ್ತೆ, ಏನೇನೋ ಮಾಡುತ್ತದು. ಅದಕ್ಕೆ ಬಾಬಾ ಹೇಳೋದು, ಈ ಪೇಪರಲ್ಲಿ ಪಾಸ್ ಆಗ್ಬೇಕು ನೀವು. ಈ ಭಿನ್ನ ಭಿನ್ನ ಪೇಪರ್ ಅರ್ಥ ಆಗ್ಬೇಕು ನೀವು ಮಕ್ಕಳಿಗೆ. तो पेपर प्रकृति का पेपर है ना, साधनों द्वारा आप सभी को हलचल में लाना. जैसे पानी है, अभी ये कोई बड़ा पेपर नहीं आया है, लेकिन पानी से बने हुए साधन, अग्नि से बने हुए साधन, ऐसे हर प्रकृति के तत्वों द्वारा बने हुए साधन मनुष्य आत्माओं के जीवन का अल्पकाल के सुख का आधार है. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಇದು ಬಹಳ ಬಹಳ ರಾಯಲ್ ಈಶ್ವರೀಯ ರೂಪದ ಸೂಕ್ಷ್ಮ ಮಾಯೆಗಳೇನಂದ್ರೆ, ಬಾಬಾ ಹೇಳ್ತಿರೋದು ಮಾಯಾ ಜೀತ್ ಜೊತೆಗೆ ನೀವು ಪ್ರಕೃತಿ ಜೀತ್ ಆಗ್ಬೇಕಲ್ವಾ. ಮಾಯೆ ಬಾರ್ ಇದು ಟ್ರಯಲ್ ಮಾಡುತ್ತೆ, ಬೇರೆ ಬೇರೆ ಪೇಪರ್ಗಳು ತರುತ್ತೆ ಅಂದಮೇಲೆ ಬಾಬಾ ಈಗ ಒಂದೊಂದಾಗಿ ಉದಾಹರಣೆ ಕೊಡ್ತಾರೆ. ಪ್ರಕೃತಿಯ ಪೇಪರ್ಸು ಅಂದರೆ ಸಾಧನೆಗಳ ಮುಖಾಂತರ ಮಾಡಿರೋ ಅಲ್ಚಲ್ ಏರುಪೇರೇನಿದೆ. ಉದಾಹರಣೆಗೆ ನೀರು ಅಂತಿದ್ದಾರೆ ಬಾಬಾ. ಯಾವುದೇ ದೊಡ್ಡ ಪೇಪರ್ ಇನ್ನ ನೀರಿಂದ ಬಂದಿಲ್ಲ. ಈಗ ಅಲ್ಲಲ್ಲೇ ಈಗಂತೂ ಪ್ರವಾಹಗಳು ಅದು ಇದು, ಯಾವ ಕಾರಣ ನೀರು ಸಿಗಲ್ಲ ಕುಡಿಯೋಕ್ಕೆ, ಅಥವಾ ಅಗ್ನಿಯಿಂದ ಮಾಡಿರೋದು ಅಡುಗೆ ಊಟ, ಇವೆಲ್ಲ ನಾವು ಊಟ ಎಲ್ಲ ಬೆಂಕಿಯಿಂದ ಬೇಯಿಸಿ ಎಲ್ಲ ಮಾಡ್ತೀವಲ್ಲ, ಅದು ಊಟ ಸಿಗಲ್ಲ, ಹೆಚ್ಚು ಕಡಿಮೆಗಳಾಗುತ್ತೆ. ಇದೆಲ್ಲ ಪರಿಸ್ಥಿತಿಗಳು ಬರೋದಿದೆ ಮಕ್ಕಳೇ, ಪ್ರಕೃತಿಯ ತತ್ವಗಳಿಂದ ಮಾಡಿರೋ 5 ತತ್ವಗಳೇನಿದೆಯಲ್ಲ, ನೀರು, ಬೆಂಕಿ, ಗಾಳಿ, ಇವೆಲ್ಲ ಹೆಚ್ಚು ಕಡಿಮೆಗಳಾಗ್ತಾ ಹೋಗುತ್ತೆ. ಅದರಿಂದ ಬರೋ ಪೇಪರ್ಸ್ ಏನಿದೆ ಅದು ತುಂಬ ದೊಡ್ಡದು. ಯಾಕೆಂದರೆ ಬಾಬಾ ಹೇಳ್ತಿದ್ದಾರೆ, प्रकृति के तत्वों द्वारा बने हुए साधन मनुष्य आत्माओं के जीवन का अल्पकाल के सुख का आधार है. तो ये सब तत्व पेपर लेंगे. ಇವೆಲ್ಲ ಮನುಷ್ಯ ಜೀವನದ ಸುಖದ ಆಧಾರ. ಇವೆಲ್ಲ ಸಾಧನೆಗಳು, ಪದಾರ್ಥಗಳು. ಈಗ ಊಟ ಇಲ್ಲ ಅಂದ್ರೆ ಇರೋಕ್ಕಾಗುತ್ತಾ? ಊಟ ತಿಂದರೆ ಎಷ್ಟು ತೃಪ್ತಿ, ಒಳ್ಳೆ ನೀರು ಕುಡಿದ್ರೆ ಎಷ್ಟು ತೃಪ್ತಿ, ಗಾಳಿ ಸರಿಯಾಗಿದ್ದರೆ ತೃಪ್ತಿ. ಗಾಳಿ ಸರಿ ಇಲ್ಲ, ಗಬ್ಬುವಾಸನೆ, ಇರ್ತೀರಾ? ಇಲ್ಲ. ಸೊ ಆ ಎಂಡಲ್ಲಿ ಇವೆಲ್ಲ ಪೇಪರ್ಸ್ ಬರ್ತದೆ. ಇದನ್ನೆಲ್ಲ ಪಾರ್ ಮಾಡಕ್ಕೆ ರೆಡಿ ಇದ್ದೀರಾ? अभी तो सिर्फ पानी की कमी हुई है, लेकिन पानी द्वारा बने हुए पदार्थ जब प्राप्त नहीं होंगे तो असली पेपर उस समय होगा. ये प्रकृति द्वारा पेपर भी समय प्रमाण आने ही है. इसलिए देह के पदार्थों की आसक्ति व आधार से भी निराधार अनासक्त होना है. अभी तो सब साधन अच्छी तरह से प्राप्त है, कोई कमी नहीं है, लेकिन साधनों के होते साधनों को प्रयोग में लाते योग की स्थिति डगमग न हो. योगी बन प्रयोग करना, इसको कहते हैं न्यारा. है ही कुछ नहीं तो उसको न्यारा नहीं कहेंगे. ಬಾಬಾ ಇನ್ನ ಆಳದಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಕೃತಿಯ ಸಾಧನೆಗಳು ಏನಿದೆ, ಪದಾರ್ಥ, ವಸ್ತು, ಕೆಲವೆಲ್ಲ ಅವಶ್ಯಕವಾಗಿ ಶರೀರಕ್ಕೆ ಬೇಕಾಗುತ್ತೆ. ಬಟ್ ಅದು ಸಮಯದಲ್ಲಿ ಸಿಗದೇ ಇದ್ದರೆ ನಮ್ಮ ಯೋಗದ ಸ್ಥಿತಿ ಹಲ್ಚಲಲ್ಲಿ ಬರೋಂಗಿಲ್ಲ. ಅದು ಇಂಪಾರ್ಟೆಂಟ್. ಈಗ ಮಮ್ಮ ಒಂದ್ಸಾರಿ ಟ್ರಾವೆಲ್ ಮಾಡ್ತಾ ಇದ್ರು, ತುಂಬ ಸೆಕೆ, 45 ಡಿಗ್ರಿ ಟ್ರೈನಲ್ಲಿ. ಏನಾಯಿತು, ಕರೆಂಟು ಸ್ಟಾಪ್ ಆಗಿಬಿಡ್ತು, ಫ್ಯಾನ್ಗಳೆಲ್ಲ ಸ್ಟಾಪ್ ಆಯಿತು. ಎಲ್ರೂ ಅಫ ಅಯ್ಯೋ ಹೆಂಗೆ ಅಂತ ಕಷ್ಟ. ಗಾಳಿ ಇಲ್ಲ, ಮಮ್ಮ ಎಷ್ಟೊಂದು ಸೆಕೆ, ಎಲ್ಲ ಸುರಿತಾ ಇದೆ. ಮಮ್ಮನ್ನು ನೋಡ್ತಿದ್ದಾರೆ. ಮಮ್ಮ ಸಾಕ್ಷಿಯಾಗಿ ಕೂತಿದ್ದಾರೆ, ಒಂದೂ ಮಾತಿಲ್ಲ, ಏನೋ ಆನಂದವಾಗಿ AC ಯಲ್ಲಿ ಕೂತಿದ್ದಾರೆ. ಅದಕ್ಕೆ ನಿಮಗೆ ಮಮ್ಮ ನಿಮಗೆ ಇನ್ನೂ ಸೆಕೆ ಆಗ್ತಾ ಇಲ್ವಾ ಅಂದರೆ, ಮಮ್ಮ ಅಂದರು, बाबा की याद में हम भी साक्षी को देख रहे, ये सब तो चलता है ना.
ಬಾಬನ್ ನೆನಪಲ್ಲಿ ನಾನು ನೋಡ್ತಾ ಇದ್ದೀನಿ, ಇದೆಲ್ಲ ನಡೆಯುತ್ತೆ ಪ್ರಕೃತಿಯ ಹೆಚ್ಚು ಕಡಿಮೆಗಳು, ಆದರೆ ಪರವಾಗಿಲ್ಲ. ಅಂದರೆ ತನಗೆ ಶಕೆ ಆಗ್ತಿದೆ ಅನ್ನೋದು ಫೀಲಿಂಗ್ ಇಲ್ಲ ಮಮ್ಮಂಗೆ, ಅಷ್ಟು ಅಶರೀರಿ ಅವಸ್ಥೆ. ಹಂಗಿರ್ತೀರಾ? ತುಂಬ ಬಾಯಾರಿದೆ, ನೀರೇ ಇಲ್ಲ, ಏನು ಮಾಡೋದು? ಅವು ಅಡುಗೆಗೆ ನೀರು ಬೇಕು, ಬೆಂಕಿನೂ ಬೇಕು, ಎರಡೂ ಇಲ್ಲ. ಕೆಲವ್ರಿಗೆ ಬಿಸಿ 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 ತಿಂದ ಅಭ್ಯಾಸ, ಬಿಸಿ ಸಿಕ್ಕಲಿಲ್ಲ. ಆವಾಗ ನಿಮ್ಮ ಯೋಗ ಸಿಗುವಾಗ ತಗೊಳ್ಳಿ, ಸಿಕ್ಕಲೇ ಇಲ್ಲ ಅಂದರೆ ಸ್ಥಿತಿ ಹಾಳು ಮಾಡ್ಕೊಬಿಡ್ರಿ, ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಬಾಬಾ ಹೇಳ್ತಿರೋದು, ದೇಹದ ಪದಾರ್ಥಗಳ ಆಧಾರ ಇದು ಹಲ್ಚಲ್ಲಲ್ಲಿ ತರೋ ಚಾನ್ಸಸ್ ಇದೆ. ಅದನ್ನು ಈ ಪೇಪರ್ ಸಮಯ ಪ್ರಮಾಣ ಬರ್ತಾ ಹೋಗುತ್ತೆ, ಅವಾಗೇನು ಮಾಡ್ತೀರ? ಅಸಲಿ ಪೇಪರ್ ಇನ್ನೂ ಬರೋ ಟೈಮ್ ಬಾಬಾ ಹೇಳ್ತಾರೆ, ಈಗಿನ್ನ ಏನಿಲ್ಲ, ಒಂದು ಸ್ವಲ್ಪ ಮಧುಬಂದಲ್ಲಿ ನೀರು ಕಡಿಮೆ ಆಯಿತು, ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರು, ಏನು ಕುಡಿದಂಗೆ ಇರಂಗೆ ಆಗಲಿಲ್ಲ. ಈಗ ಸಾರಿ ನೀರೇ ಇರಲ್ಲ ಅಂದರೆ ಹೆಂಗೆ ಮಾಡ್ತೀರಾ? ಅದು ನೆಕ್ಸ್ಟ್ ಪ್ರಶ್ನೆ. ಅಂತಿಮ ಸಮಯದಲ್ಲಿ ಹೆಂಗೆ ಏನೇನು ಬರುತ್ತೋ ನಮಗೇನು ಗೊತ್ತಿಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಏನೇ ಕಡಿಮೆ ಆದ್ರೂ ನಿಮ್ಮ ಸ್ಥಿತಿ ಕಡಿಮೆ ಆಗಬಾರ್ದು. ದೇಹದ ಪದಾರ್ಥಗಳ ಆಸಕ್ತಿ ಆಧಾರ್ ಸೆ ಬಿ ನಿರಾಧಾರ ಅನಾಸಕ್ತ. ಆಸಕ್ತಿಗಳು ಇರಂಗಿಲ್ಲ, ಫಸ್ಟ್ ಪಾಯಿಂಟು. ಇನ್ನೊಂದು, ಪದಾರ್ಥ ಸಾಧನೆಗಳ ಆಧಾರನೂ ಸಮಾಪ್ತಿ ಮಾಡಿ ನಿರಾಧಾರಿಯಾಗಿ ಇದ್ರೆ ಯೂಸ್ ಮಾಡಿ, ಇಲ್ಲ ಅಂದರೆ ಇದ್ರೆ ಇಲ್ದಂಗೆ ಸೇಮ್. ಹೆಂಗೆ ಮಮ್ಮ ಗಾಳಿ ಇದ್ರೂ ಸುಮ್ಮನೆ ಇದ್ದಾರೆ, ಗಾಳಿ ಇಲ್ಲ ಅಂದರೂ ಸುಮ್ಮನೆ ಇದ್ರಲ್ಲ. ಶಕೆ ಅಷ್ಟು 45 ಡಿಗ್ರಿ ಅಂದರೆ ಎಕ್ಸ್ಟ್ರೀಮ್ ಅಲ್ವಾ? 45 ಇನ್ನೂ ಜಾಸ್ತಿ ಇತ್ತ ಗೊತ್ತಿಲ್ಲ. ಅದಕ್ಕೆ ಬಾಬಾ ಹೇಳೋದು, ಅಭಿ ತೋ ಸಬ್ ಸಾಧನ ಅಚ್ಚಿ ತರ ಸೆ ಪ್ರಾಪ್ತ ಕೋಯಿ ಕಮಿ ನೈ ಹೈ. ಈಗೆಲ್ಲ ನಿಮಗೆ ಸಾಧನೆಗಳು ತುಂಬ ಚೆನ್ನಾಗಿ ಪ್ರಾಪ್ತಿ ಇದೆ, ಏನೂ ಕಡಿಮೆ ಇಲ್ಲ. ಆದರೆ ಸಾಧನೆಗಳಿದ್ದೂ ಸಾಧನೆಗಳ ಪ್ರಯೋಗದಲ್ಲಿ ತರ್ತನೂ ಯೋಗದ ಸ್ಥಿತಿ ಏರುಪೇರಾಗಂಗಿಲ್ಲ. ಸಾಧನೋಂಕೆ ಹೋತೆ, ಸಾಧನೋಂಕೋ ಪ್ರಯೋಗ ಮೇಲಾತೆ, ಯೋಗ ಕಿ ಸ್ಥಿತಿ ಡಗಮಗ್ ನಾ ಹೋ. ಯೋಗದ ಸ್ಥಿತಿ ಏರುಪೇರಾಗಂಗಿಲ್ಲ. ಸಾಧನೆಗಳನ್ನು ಪ್ರಯೋಗದಲ್ಲಿ ತರ್ತಾ ಹೆಂಗೆ ತರಬೇಕು? ಯೋಗಿ ಸೊ ಪ್ರಯೋಗಿ. ಯೋಗದ ಸ್ಥಿತಿಯಲ್ಲಿದ್ದು ಇದು ಸೇವಾರ್ಥ ನಿಮಿತ್ತ ಮಾತ್ರ. ಈಗ ಶರೀರಕ್ಕೆ ಊಟ ಕೊಡ್ಬೇಕು, ಅವಶ್ಯಕ. ಏನು ಕೊಡ್ಬೇಕು ಕೊಡೋದು, ಆದರೆ ರುಚಿ ಆಸಕ್ತಿಗಳಲ್ಲಿ ಆ ಸ್ಥಿತಿ ಏರುಪೇರಲ್ಲಿ ಬರೋಂಗಿಲ್ಲ. ಇಲ್ಲಿ ಭಾಳ ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದಾರೆ ಬಾಬಾ. ನ್ಯಾರ ಯೋಗಿಯಾಗಿ ಪ್ರಯೋಗ ಮಾಡೋದು, ಯಾವುದೇ ವಸ್ತು ವೈಭವ, ಯಾವುದೇ ಸಾಧನೆ. ಈಗೇನಾಗ್ತಿದೆ ನೋಡಿ, ಇಂಪಾರ್ಟೆಂಟು ಟಿ ವಿ ಮೊಬೈಲ್ ಬಂದ್ಬಿಟ್ಟು ಎಲ್ಲರದನ್ನು ಹೆಚ್ಚು ಕಡಿಮೆ ಮಾಡಿಬಿಡ್ತು. ಯಾವಾಗಲೂ ಅದ್ರ ಇಂಟ್ರೆಸ್ಟು, ಅದರ ಹಿಂದೆ ಎಷ್ಟೊಂದು ಟೈಮು. ಟಿ ವಿ ಎಷ್ಟು ಜನರ ಟೈಮ್ ಬರ್ಬಾದ್. ಎಷ್ಟು ಅವಶ್ಯಕ ಅಷ್ಟು, ಏನು ಅವಶ್ಯಕ ಅಷ್ಟು, ಫಿನಿಶ್ಡ್, ಎಲ್ಲ ಸೇವಾರ್ಥವಾಗಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯೋಗದ ಸ್ಥಿತಿ ಡಗಮಗ ಆಗಂಗಿಲ್ಲ. ಹೇ ಕುಚ್ ನೈ ಅಂದರೆ ಬಾಬಾ ಹೇಳೋದು, ಈಗೇನೂ ಇಲ್ಲ, ಅಯ್ಯೋ ನಾನು ಉಪವಾಸ ಇದ್ದೀನಿ ಅಂತ ಹೇಳಂಗಿಲ್ಲ. ಅವರಿಗೆ ಏನೂ ಇಲ್ವೇ ಇಲ್ಲ ಅಂದರೆ ಇನ್ನು ಉಪವಾಸನೆ. ಎಲ್ಲದೂ ಇದೆ, ಬಟ್ ನಾನೇನು ತಿಂತಿಲ್ಲ, ಅದು ನ್ಯಾರ. ಸರಿನಾ? ಇದನ್ನು ಚೆಕ್ ಮಾಡಿ ಅಂತಾರೆ. ಹೋತೆ ಹುಯೇ ನಿಮಿತ್ತ ಮಾತ್ರ ಅನಾಸಕ್ತ ರೂಪ ಮೇ ಪ್ರಯೋಗ ಕರ್ನಾ, इच्छा व अच्छा होने के कारण नहीं यूज करना. ये चेकिंग जरूर करो. जहाँ इच्छा होंगी फिर बल कितना भी मेहनत करेंगे लेकिन इच्छा अच्छा बनने नहीं देगा. ತಂದೆ ಹೇಳ್ತಿರೋದು ಅಂದರೆ ಏನೂ ಇಲ್ಲ, ನಾನು ಯಾರ ಇದ್ದೀನಿ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲದೂ ಇದೆ. ಆದರೆ ನಿಮಿತ್ತ ಮಾತ್ರ ಬಾಬನ ನೆನಪಲ್ಲಿ ಸೇವಾರ್ಥವಾಗಿ ಉಪಯೋಗಿಸ್ತಿದ್ದೀನಿ. ಇಚ್ಛೆಯಿಂದ, ಇಂಟ್ರೆಸ್ಟಿಂದ, ಅಯ್ಯೋ ಇದು ಚೆನ್ನಾಗಿದೆ ಅದಕ್ಕೆ ಇದನ್ನು ಯೂಸ್ ಮಾಡ್ತೀನಿ, ಹಂಗಿಲ್ಲ. ಇಚ್ಛೆನೂ ಇಲ್ಲ, ಚೆನ್ನಾಗಿದೆ ಅನ್ನೋದು ಇಲ್ಲ, ಅದ್ರ ಕಾರಣ ನಾನು ಯೂಸ್ ಮಾಡ್ತೀನಿ, ಅದೂ ಇಲ್ಲ. ಇದು ಚೆಕ್ಕಿಂಗ್ ಖಂಡಿತ ಮಾಡಿ. ಇದರಲ್ಲಿ ವೃತ್ತಿಯಲ್ಲಿ ಇದೆಲ್ಲ ಒಳಗಿನ ಚೆಕ್ಕಿಂಗು, ಗೊತ್ತೇ ಆಗಲ್ಲ ರಾಯಲ್ಲಾಗಿ, ಅದು ಅವಶ್ಯಕ ಅಂದ್ಕೊಂಡ್ಬಿಡ್ತಾರೆ ಕೆಲವರೆಲ್ಲ. तो जहाँ इच्छा होंगी फिर बल कितना भी मेहनत करेंगे ना, लेकिन इच्छा अच्छा बनने नहीं देंगे.
पेपर के समय मेहनत करने में ही समय बीत जाएगा. आप साधना में रहने का प्रयत्न करेंगे और साधन अपने तरफ ಆಕರ್ಷಿತ ಕರೆಗಾ. ಕೇಳಿದ್ರ ಏನಾಗ್ತಿದೆ? ಎಲ್ಲಿ ಇಚ್ಛೆ ಇದೆಯೋ ಅಲ್ಲಿ ಎಷ್ಟಾದರೂ ಟ್ರೈ ಮಾಡಿ ಚೆನ್ನಾಗಿರೋ ಸ್ಥಿತಿ ಇಟ್ಕೋಬೇಕಪ್ಪ, ನಾನು ಏಕಾಗ್ರವಾಗಿರ್ಬೇಕು, ಅದು ಆಗೋದೇ ಇಲ್ಲ, ಒಳ್ಳೆ ಸ್ಥಿತಿ ಬರೋದೇ ಇಲ್ಲ. ಒಳ್ಳೆ ಸ್ಥಿತಿ ಮಾಡ್ಕೊಳ್ಳೋದ್ರಲ್ಲೇ ಅದು ನೆನಪು ಬರ್ತಾ ಇರುತ್ತೆ, ನಾನು ಆತ್ಮ ಬಿಂದು ಬಾಬಾ ಅಂತ. ಅದರಲ್ಲೇ ಮೇಹನತ್ತಲ್ಲಿ ಟೈಮ್ ಹೊರಟೋಗ್ಬಿಡುತ್ತೆ. ಆ ಸ್ವರೂಪದಲ್ಲಿ ಬರೋಕ್ಕಾಗಲ್ಲ. ಬಹುಕಾಲದ ಏನೋ ಸ್ಥಿತಿ ಬೇಕು. ಎಲ್ಲ ಇಚ್ಛೆಗಳ ಹಿಂದೆ ಅಚಾಯಿ ಹಿಂದೆ ಓಡೋಗೋದಲ್ಲ. ಸೇವೆ ಎಲ್ಲಿದೆ ಅದನ್ನು ನೀವು ನೋಡಿ ಮಕ್ಕಳೇ ಅಂತಿದ್ದಾರೆ ಬಾಬಾ. ಸಾಧನೆಯ ಇರೋ ಪ್ರಯತ್ನ ಮಾಡಿ, ಯೋಗ ಸಾಧನೆಯಲ್ಲಿರೋ ಪ್ರಯತ್ನ ಮಾಡಿ. ಯೋಗಯುಕ್ತ ಸ್ಥಿತಿ, ಏಕಾಗ್ರ ಬಾಬನ ಒಬ್ಬನ ನೆನಪಲ್ಲಿರೋ ಪ್ರಯತ್ನ ಮಾಡಿ. ಈ ಸಾಧನೆಗಳು ಪ್ರಕೃತಿಯ ದಾಸಿಯ ರೂಪದಲ್ಲಿ ಸಿಕ್ಬಿಡುತ್ತೆ. ಅವ್ರ ಸಾಧನ್ अपने तरफ आकर्षित करेंगे क्या? ಸಾಧನೆ ಬಾಬಾ ಹೇಳೋದು, ನೀವು ಸಾಧನೆಯಲ್ಲಿದ್ದರೆ ಟ್ರೈ ಮಾಡತ್ ಮಾಯೆ. ಯೋಗ ಸಾಧನೆಯಲ್ಲಿದ್ದರೆ ಸ್ವಲ್ಪ ಆಕರ್ಷಣೆ ಮಾಡೋಣ ಅಂತ, ಬಟ್ ಅವ್ರಾಗಲ್ಲ. आप युद्ध कर मेहनत कर साधनों की आकर्षण को मिटाने का प्रयत्न करते रहेंगे तो युद्ध की कश में ही पेपर का समय बीत जाएगा. रिजल्ट क्या हुई? प्रयोग करने वाले साधन ने सहज योगी ಸ್ಥಿತಿ से डगमग कर दिया ना. ಇಲ್ಲಿ ಎರಡು ಅರ್ಥ ಮಾಡ್ಕೊಳ್ಳೋ ಮಾತು. ಒಂದು, ಯೋಗಿಗಳಾಗಿ ಯೋಗಯುಕ್ತ ಸ್ಥಿತಿಯಲ್ಲಿ ಪ್ರಯೋಗ ಮಾಡಿದಾಗ ಅಲ್ಲಿ ಇಚ್ಛ ಬರಲ್ಲ. ನೀವು ಸಾಧನೆಗಳ ಪ್ರಯೋಗ ಮಾಡ್ತಾ ಬಹುಕಾಲದ ಸಾಧನೆ ಇಲ್ಲ, ಬರೀ ನಾನು ಆತ್ಮ ಬಿಂದು ಉಪಯೋಗಿಸ್ತಾನೂ ಇದೆ, ಅದು ಎಳೀತಿದೆ, ಯೋಗ ಮಾಡ್ಬೇಕಂತ ಅದನ್ನು ಎಳೀತಾ ಇದೆ. ಸೊ ಅವಾಗ ಏನಾಗುತ್ತೆ, ಬಹಳ ಸಮಯ ಪರಿಶ್ರಮ ಮಾಡಿ ಮಾಡಿ ಆ ಯುದ್ಧದಲ್ಲೇನೆ ನಿಮ್ಮ ಟೈಮ್ ಪಾಸ್ ಆಗ್ಬಿಡುತ್ತೆ, ಪೇಪರ್ ಟೈಮ್. ಓಂ ಶಾಂತಿ. ಬಾಬಾ ಟೈಮ್ ಕೊಡ್ತಾರೆ, ಆ ಸೆಕೆಂಡಲ್ಲಿ ನಾನು ಆ ಸ್ಥಿತಿಯಲ್ಲಿ ಬಂದ್ಬಿಡ್ಬೇಕಲ್ಲ. ಅದು ಮೊದಲಿಂದನೇ ಅನಾಸಕ್ತ ಭಾವ ಇದ್ಕೊಂಡು ನ್ಯಾರ ಇರೋರು ಮಾಡೋಕ್ಕಾಗುತ್ತೆ. ಇಡೀ ಜೀವನ ಎಲ್ಲ ಬರೀ ಚೆನ್ನಾಗಿದೆ ಅದರಿಂದ ಇದರಿಂದ ಎಲ್ಲ ಹೋಗಿ ಕೂತಿದ್ರೆ ಹೆಂಗ್ ಬರ್ತದೆ ಹೇಳ್ರಿ? ಬರೋಕ್ಕಾಗಲ್ಲ. ಇದು ಬಹಳ ಇಂಪಾರ್ಟೆಂಟ್ ವಿಷಯ ಅಲ್ವಾ? ಹುಷಾರಾಗಿರ್ಬೇಕಂತ ಬಾಬುವರು ಪ್ರೀತಿಯಿಂದ ಹೇಳ್ತಿರೋದು. ಯುದ್ಧಕ್ಕೆ ಕಶ್ಮ ಇದು ಇಂಪಾರ್ಟೆಂಟು. तो रिजल्ट क्या हुई? ಪ್ರಕೃತಿ ಏನು ಸಾಧನೆಗಳೇನು ಮಾಡ್ತೋ, ಪ್ರಯೋಗ ಮಾಡೋರು ಪ್ರಯೋಗಿಗಳು ಪ್ರಯೋಗ ಮಾಡೋದ್ರಲ್ಲೇ ಟೈಮ್ ಕಳೆದ್ಬಿಟ್ರೆ ಫೇಲ್ ಮಾಡಿಬಿಡ್ತು, ಡಗ್ಮಗ್ ಸ್ಥಿತಿಯಲ್ಲಿ ತಂದ್ಬಿಡ್ತಲ್ಲ. ಇದು ಎಳೆಯೋಕ್ಕೆ ನಾನು ಆತ್ಮ ಬಿಂದು ಬಾಬಾ ನಿನ್ನ ಹತ್ರ ಇದ್ದೀನಿ ಅನ್ನಕ್ಕೆ. ಅಯ್ಯೋ ನಂಗೆ ನೀರಿಲ್ವಲ್ಲ, ಬಾಬಾ ನಾನು ಬರ್ತಾ ಇದ್ದೀನಿ. ಅಯ್ಯೋ ಊಟ ಇಲ್ವಲ್ಲ, ಬಿಸಿ ಇಲ್ಲಲ್ಲ, ಓ ಬಾಬಾ ಬರ್ತಾ ಇದ್ದೀನಿ. ಅದಾಗಲ್ಲ. ಟೈಮ್ ಹೊರಟೋಯ್ತು, ಸ್ಥಿತಿ ಏರುಪೇರಾಗೋಯ್ತು. तो प्रकृति के पेपर तो अभी और रफ्तार से आने वाले हैं, इसलिए पदार्थों से भी पहले से ही पदार्थों के विशेष आधार, खाना पीना, पहनना, चलना, रहना और संपर्क में आना, इन सब की चेकिंग करो कि कोई भी बात महीन रूप में विघ्न रूप तो नहीं बनती है. ये अभी से ट्रायल करो. जिस समय पेपर आएगा उस समय ट्रायल नहीं करना, नहीं तो पेपर में फेल होने की मार्जिन है. ಇದು ತುಂಬ ಸೂಕ್ಷ್ಮವಾದ ವಿಷಯ. ಏನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಇಲ್ಲಿ ನೀವು ಪ್ರಯೋಗಿ ಏನು ಬಹುಕಾಲದ ಪ್ರಯೋಗ ಮಾಡ್ತಾ ನ್ಯಾಚುರಲ್ ಯೋಗಯುಕ್ತ ಸ್ಥಿತಿ ಇಟ್ಕೊಳ್ಳೋರು. ಯೋಗಯುಕ್ತರಾಗಿ ನೆಪ ಮಾತ್ರ ಅದನ್ನು ಉಪಯೋಗಿಸೋರಲ್ವಾ, ಆಸಕ್ತಿ ಇಲ್ಲದೆ ಚೆನ್ನಾಗಿದೆ ಅಂತ ಅದ್ರ ಹಿಂದೆ ಹೋಗದೆ ಮಾಡ್ತಕ್ಕಂಥ ವಿಷಯ. ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ, ಇದು ಅಟೆನ್ಷನ್ ಪ್ಲೀಸ್ ಎಲ್ಲರೂ ಮನೆಯಲ್ಲಿರೋರು. ತುಂಬ ಮಹೀನ್ ಮಾತು ಹೇಳ್ತಿದ್ದಾರೆ ಬಾಬಾ. ಪ್ರಕೃತಿಯ ಪೇಪರು ಈಗ ಇನ್ನ ಫಾಸ್ಟ್ ಆಗಿ ಇನ್ನ ಬೇರೆ ಬೇರೆ ವೆರೈಟಿ ರೂಪದಲ್ಲಿ ಬರ್ತದೆ. ಅದಕ್ಕೆ ನೀವು ಮಕ್ಕಳು ಮೊದಲೇನೆ
ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಪದಾರ್ಥಗಳ ವಿಶೇಷವಾಗಿ ಯಾವ್ಯಾವ ಆಧಾರದಲ್ಲಿ ಬರ್ತದೆ, ಒಂದು ಊಟ, ಇನ್ನೊಂದು ಕುಡಿಯೋದು. ಈ ಕೆಲವರಿಗೆ ಕೆಲವು ಜ್ಯೂಸ್ಗಳು ಕುಡಿಲೇಬೇಕು ಅಂತ, ಸಿಕ್ಲಿಲ್ಲ ಅಂದರೆ ಸ್ಥಿತಿ ಓಂ ಶಾಂತಿ ಆಗ್ಬಿಡುತ್ತೆ. ಬರೀ ನೀರು ಒಂದೇ ಅಲ್ಲ, ಜ್ಯೂಸ್ಗಳು ಯಾರ್ಯಾರಿಗೆ ಏನೇನು ಇಷ್ಟ, ಊಟಗಳು, ಅದು ಸಿಕ್ಲಿಲ್ಲ ಅಂತಂದರೆ ಅದು ವಂಡರ್ಫುಲ್. ಯಾರೋ ಒಬ್ಬ ಅಣ್ಣನಿಗೆ 14 ವೆರೈಟಿ ಡೈಲಿ ಸಬ್ಜಿ, ಕೆಲವರೆಲ್ಲ 6 ವೆರೈಟಿ, ಕೆಲವರೆಲ್ಲ 4 ವೆರೈಟಿ. ಅದು ಅವತ್ತಿಲ್ಲ ಅಂದರೆ ಊಟ ಧಮಾರ್ ಧಮಾರ್ ಅಂತ ಬಿಸಾಕೋದು. ಜ್ಞಾನಕ್ಕೆ ಬರೋದಕ್ಕೆ ಮುಂಚೆ, ಜ್ಞಾನಕ್ಕೆ ಬಂದ ತಕ್ಷಣ ಯಾವಾಗ ಆತ್ಮ ಅರ್ಥ ಆಯಿತು, ಬಾಬಾ ಅರ್ಥ ಆಯಿತು, ಅರೆ ಶರೀರ ವಸ್ತ್ರ, ಇದಕ್ಕೆ ಇರಲಿಕ್ಕೆ ಇದಕ್ಕೆ ಎಷ್ಟು ಬೇಕೋ ಊಟ ಅಷ್ಟೇ ಕೊಡಬೇಕು, ನಾನು ಆತ್ಮ ಅಂತ ಹೇಳ. ಅವರು ಅವ್ರ ಅಮ್ಮನಿಗೆ ಹೇಳಿದ್ರು, ಅಮ್ಮ ಒಂದೇ ಸಬ್ಜಿ ಮಾಡು ಸಾಕು, ಏನು ಬೇಕಾಗಿಲ್ಲ. ಊರಿಗೆ ಆಶ್ಚರ್ಯ, ಏನು ಒಂದು ಸಬ್ಜಿ 14 ಬದಲಾಗ 13 ಮಾಡಿದ್ರು ಇಷ್ಟ ಹೌ ಆರ್ತಾ ಇದ್ದ ಮಗ, ಇವತ್ತೇನಾಯ್ತಪ್ಪ? ಅವ್ರು ಸುಮ್ಮನೆ ಇಲ್ಲ, ನಂಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು. ಅವರು ಆ 7 ದಿನದ ಪರಿವರ್ತನೆ ನೋಡ್ಬಿಟ್ಟು ಅವ್ರಿಗೆಲ್ಲ ಆಶ್ಚರ್ಯ. ಅಪ್ಪ ಅಮ್ಮನಿಗೆ ಅವರು ಹೊರಟ್ರು ಜ್ಞಾನಕ್ಕೆ. ನೋಡೋಣ ಇದೇನು ಜೀವನ ಎಲ್ಲ ಇಷ್ಟು ಏರುಪೇರು ಆಡ್ತಾ ಇರೋರು ಏನಪ್ಪ ಹಿಂಗಾಗ್ಬಿಟ್ರು ಅಂತ. ಕೋಪ ಏನು, ತಾಪ ಏನು, ಊಟ ತಿನ್ನಲ್ಲ, ಹಂಗೆ ಹಿಂಗೆ ಗಲಾಟೆಗಳು ಮನೆಯಲ್ಲಿ. ಇದು ಏನು ಕಡಿಮೆ ಇಲ್ಲ, ಊಟ ಅದು ಆಸಕ್ತಿ, ಕುಡಿಯೋ ಆಸಕ್ತಿ, ಪೆಹನ್ನ, ನಂಗೆ ಇಂಥದೇ ಬಟ್ಟೆ ಇರಬೇಕು, ಹಿಂಗೆ ಇರಬೇಕು, ಹಂಗೆ ಇರಬೇಕು, ಅದಿಲ್ಲ ಅಂದರೆ ಅಷ್ಟೇ ಮೇಲೆ ಕೆಳಗಡೆ ಸ್ಥಿತಿ. ಏನಿದೆಯೋ ಹಾಕ್ಕೋಬೇಕು, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಯಾವುದು ಇದೆಯೋ ಹಾಕ್ಕೊಳ್ರಲ್ಲ, ಹಂಗೆ ಬೇಕು ಹಿಂಗೆ ಬೇಕಂತ ಏನಕ್ಕೆ? ನಮ್ಮ ಸ್ಥಿತಿ ಅಲ್ಲಾಡಂಗಿಲ್ಲ. ಚಲನ ರೇನ ಬದುಕೋದು ಹಿಂಗೇ ಇರಬೇಕು, ಹಂಗೇ ಇರಬೇಕು, ಇದೇ ಆಗಬೇಕು. ಬದುಕೋದ್ರಲ್ಲಿನೂ ಕೆಲವ್ರದೆಲ್ಲ ಮಡಿ 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 ಅಂತ ಹಿಂಗೇ ಇರಬೇಕು, ಹಂಗೇ ಇರಬೇಕು, ಹಿಂಗೇ ಆಗ್ಬೇಕು, ಹಂಗೆ ಆಗ್ಬೇಕು. ಅದು ನಡೆಯಲ್ಲ ಲಾಸ್ಟಲ್ಲಿ. ಎಲ್ಲದರಲ್ಲಿ ಹೆಂಗ್ ಬಾಬಾ ನಡೆಸ್ತಾರೋ ಹಂಗೆ ನಡೀತೀನಿ, ಹೆಂಗಿರುತ್ತೋ ಹಂಗೆ ಮಾಡ್ತೀನಿ, ನಾನು ಹಿಂಗೇ ಇದೇ ಥರ ಅನ್ನೋದು ಲಾಸ್ಟಲ್ಲಿ. ಈಗ ನೀರೇ ಇರಲ್ಲಪ್ಪ, ತುಂಬ ಜಾಸ್ತಿ ಕ್ಲೀನು ಅಂತ ಹೋದವ್ರು ಲಾಸ್ಟಲ್ಲಿ ಏನು ಮಾಡ್ತೀರಾ? ಏನೂ ಇರಲ್ಲ, ಸುಮ್ಮನೆ ಹಿಂಗೆ ಒರೆಸ್ಕೊಂಡು ತಿನ್ಬೇಕಾಗುತ್ತೆ. ಏನಂತ ಮಾಡ್ತೀರಾ? ಹಾಗೆ ಬಾಬಾ ಹೇಳೋದು, ಯಾವುದು ಎಕ್ಸ್ಟ್ರೀಮ್ ಮಾಡ್ಕೋಬೇಡಿ ಮಕ್ಕಳೇ, ನಿರಾಧಾರಿ ನ್ಯಾರ ಆಗ್ರಿ. ಇರುವಾಗಲೇ ನಿಮ್ಮ ಸ್ಥಿತಿಯನ್ನು ನೋಡ್ಕೊಳ್ಳಿ. ನಿಮ್ಮ ಸಂಕಲ್ಪಗಳು ನಡೀತಿದೆ, ಏರುಪೇರು ನಡೀತಿದೆ. ಈಗ ಇರೋದ್ರಲ್ಲಿ ಬದುಕೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತಪ್ಪ, ಸ್ಥಿತಿ ವ್ಯರ್ಥ ಸಂಕಲ್ಪಗಳು, ಯೋಗ ಇಲ್ಲ ಹಂಗಾಗ್ಬಿಡ್ತಂದ್ರೆ ಹೋಯ್ತು. ಹಂಗೆ ಸಂಪರ್ಕದಲ್ಲಿ ಬರ್ತೀರಾ, ವ್ಯಕ್ತಿಗಳ ಸಂಪರ್ಕದಲ್ಲಿ ಬರ್ತಾ, ಓ ನೋಡ್ರಿ ಇವ್ರ ಹತ್ರ ಇದಿದೆ, ನನಗೂ ಬೇಕಲ್ಲ, ಅವ್ರ ಹತ್ರ ಹಂಗಿದೆ, ಅದು ನಂಗಿರ್ಬೇಕಲ್ಲ, ಹಿಂಗೆ ಅವ್ರ ಹತ್ರ ಇರೋ ವಸ್ತು ವೈಭವ ಪದಾರ್ಥಗಳ ಆಕರ್ಷಣೆ. ಈ ಎಲ್ಲ ಪೇಪರ್ಸು ನಿಮ್ಮದು ಅಂತಿದ್ದಾರೆ ಬಾಬುವರು. ಇದನ್ನ ಭಾಳ ಸೂಕ್ಷ್ಮ ರೂಪದಲ್ಲಿ, ಅದಕ್ಕೆ ತಾನೇ ದೇಹನೇ ನೋಡ್ಬೇಡಿ, ಯಾರ ಹತ್ರ ಏನಿದೆ ಅದು ಅವ್ರ ಕತೆ, ನನಗೆ ಏನು ಬೇಕು, ಎಷ್ಟು ಬೇಕು, ನನ್ನನ್ನು ಬಾಬಾ ನಡೆಸ್ತಾರೆ, ಹಂಗೆ ನೀವಿರಿ ಅಂತ ಹೇಳ್ತಾರೆ. ಸೊ ಇದನ್ನು ತುಂಬ ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ. ಇದು ವಿಘ್ನ ರೂಪ ಆಗಲ್ಲ ತಾನೇ. ಕೆಲವ್ರದ್ದು ಆದತ್ತು, ಯಾರ ಹತ್ರ ಏನು ವಸ್ತು ಇದೆ ಅದು ನಂಗೆ ಬೇಕು, ಯಾರು ಹೆಂಗೆ ಬಟ್ಟೆ ಹಾಕೊಂಡಿದ್ರೆ ಅದು ನನಗೆ ಬೇಕು, ಯಾರ ಹತ್ರ ಏನು ಹೊಸ್ದಾಗಿ ಏನು ಬಂದರೆ ಓ ಅದು ನನಗೂ ಬೇಕು. ಹಿಂಗೆ ಸಂಪರ್ಕದಲ್ಲಿ ಬರ್ತಾ ಎಲ್ಲವನ್ನು ನೋಡ್ತಾ ಪದಾರ್ಥಗಳ ಇದು ತಿನ್ನೋದು, ಉಡೋದು, ತೊಡೋದು, ಅಥವಾ ಸಾಮಾನು ಸಾಧನೆಗಳು ಎಲ್ಲ, ಇದು ಬಾಬಾ ಹೇಳ್ತಾರೆ ಟೈಮಲ್ಲಿ ನಿಮ್ಮನ್ನು ಫೇಲ್ ಮಾಡಿಬಿಡುತ್ತೆ. ನಿಮಗೆ ಸಂಕಲ್ಪನೆ ನಡೆಯಂಗಿಲ್ಲ. ನಿಮ್ಮ ಅವಶ್ಯಕ ಎಷ್ಟು ಅಷ್ಟು ನೋಡ್ಕೊಳ್ರಿ. ಅದೂ ಅವಶ್ಯಕತೆ ಇದ್ದಾಗ ಇರುವಾಗ ಯೂಸ್ ಮಾಡಿ, ಇಲ್ಲ ಅಂದರೆ ಆನಂದವಾಗಿರಿ. ಅದು ಇರುವಾಗಲೇ ನಾನು ಹಂಗೆ ಅನಾಸಕ್ತನಾಗಿ ಯೂಸ್ ಮಾಡಿದರೆ ಮಾತ್ರ ತಾನೇ ನ್ಯಾರ ಇದ್ದುಕೊಂಡು ಮಾಡಿದರೆ ಅಂತಿಮ ಸ್ಥಿತಿಯಲ್ಲಿ ನ್ಯಾರ ಬರುತ್ತೆ. ಬಹುಕಾಲದಿಂದ ಅದರ ಆಸಕ್ತಿಯಲ್ಲಿ ಹೋಗ್ಬಿಟ್ಟು ಲಾಸ್ಟಲ್ಲಿ ಕೂತ್ಕೊಂಡು ನಾನು ಮಾಡ್ತೀನಿ ಅಂದರೆ ಅದು ಬರಲ್ಲ, ಫೇಲ್ ಆಗಿಬಿಡ್ತೀರಾ ಅಂತಾರೆ ಬಾಬುವರು. ಯಾವ ಟೈಮಲ್ಲಿ ಮಾಯೆ ಬರ್ತದೋ, ಟ್ರಯಲ್ ಮಾಡುತ್ತೋ, ಅಲ್ಲಿ ಫೇಲ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಭಿನ್ನ ಭಿನ್ನ ರೂಪದಲ್ಲಿ ನೀವೇ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ನಾನು ತಿನ್ನೋದು, ಕುಡಿಯೋದು, ಉಡೋದು, ತೊಡೋದು, ಇರೋದು, ಬದುಕೋದು ಹೆಂಗಂದ್ರೆ ಹಂಗೆ ಅಡ್ಜಸ್ಟ್ ಆಗೋ ಥರ ನಾನು ಇದೀನಾ? ಇಲ್ಲ ಅಂದರೆ ಮೋಸ ಮಾಡಿಬಿಡುತ್ತೆ ಮಾಯೆ.
ಫೇಲ್ ಆಗ್ತೀರಾ. ಫೈನಲಿ ಹೇಳ್ತಿದ್ದಾರೆ ಬಾಬಾ, ಯೋಗ ಸ್ಥಿತಿ ಅರ್ಥಾತ್ ಯೋಗಯುಕ್ತ ಸ್ಥಿತಿ अर्थात प्रयोग करते हुए न्यारी स्थिति, सहज योग की साधना साधनों के ऊपर अर्थात प्रकृति के ऊपर विजयी हो. ऐसा न हो उसके बिना तो चल नहीं सकते, लेकिन इसके बिना तो रह नहीं सकते, इसलिए डगमग स्थिति हो गई, इसको भी न्यारी जीवन नहीं कहेंगे. ऐसी सिद्धि को प्राप्त करो जो आपके सिद्धि द्वारा अप्राप्ति भी प्राप्ति का अनुभव कराए. ಯೋಗ ಸ್ಥಿತಿ ಅಂದರೆ ಬಾಬಾ ನೆನಪಿನ ಸ್ಥಿತಿಯ ಪರಿಭಾಷೆ ಹೇಳ್ತಿದ್ದಾರೆ. ಬಾಬಾ ಈಗ ಊಟ ಮಾಡ್ತಿದೀವೋ, ನೀರು ಕುಡಿತಿದೀವೋ, ನಡಿತಿದೀವೋ, ಕೂತ್ಕೋತಿದೀವೋ, ಏನೇ ಯಾವುದರ ಮಧ್ಯದಲ್ಲಿದೀವೋ, ಆದರೆ ನಮ್ಮ ಸ್ಥಿತಿ ಒಂದು ಸ್ವಲ್ಪನೂ ಆತ್ಮಸ್ವರೂಪದಿಂದ ಕೆಳಗೆ ಬರಂಗಿಲ್ಲ, ಸಂಕಲ್ಪ ನಡೆಯಂಗಿಲ್ಲ ಅದ್ರ ಬಗ್ಗೆ. ಅದಕ್ಕೆ ಹೇಳಲಾಗುತ್ತೆ ಅಂದರೆ ನ್ಯಾರ ಸ್ಥಿತಿ, ಸಹಜ ಯೋಗದ ಸಾಧನೆ. ಯೋಗ ಸಾಧನೆ ಇದೆಯಲ್ಲ, ಸ್ಥೂಲ ಸಾಧನೆಗಳ ಮೇಲೆ ವಿಜಯ ಪಡ್ಕೊಳ್ತು ಅಂದರೆ ಪ್ರಕೃತಿಯ ಮೇಲೆ ನೀವು ವಿಜಯಿಗಳಾದ್ರಿ. ಹಂಗಲ್ಲ ಬಾಬಾ ಹೇಳೋದು, ಇದಿಲ್ಲ ಅಂದರೆ ನಂಗೆ ಇರೋಕ್ಕೆ ಆಗಲ್ಲ, ಅದಿಲ್ಲ ಅಂದರೆ ನಾನು ತಿನ್ನೋಕ್ಕೆ ಆಗಲ್ಲ, ಇದಿಲ್ಲ ಅಂದರೆ ನಂಗೆ ಕುಡಿಯೋಕ್ಕೆ ಆಗಲ್ಲ, ನಂಗೆ ಹಂಗೆ ಬೇಕು ಹಿಂಗೆ ಬೇಕು. ಇದು ಬಾಬಾ ಹೇಳ್ತಾರೆ ನಿಮ್ಮ ಸ್ಥಿತಿಯನ್ನು ಡಗ್ಮಗ್ ಮಾಡ್ತಿದೆ. ಇರೋಕ್ಕೆ ಆಗಲ್ಲ, ನೋಡೋಕ್ಕೆ ಆಗಲ್ಲ, ಮಾಡೋಕ್ಕಾಗಲ್ಲ. ಇದು ನ್ಯಾರ ಜೀವನ ಅಲ್ಲ. ಇಂತಹ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿ ಮಕ್ಕಳೇ. ಯೋಗ ಸ್ಥಿತಿ ಅಷ್ಟು ಪವರ್ಫುಲ್ ಆಗಿರಲಿ. ಯೋಗದ ಸ್ವರೂಪ, ಶಕ್ತಿಗಳು, ಆ ಗುಣಗಳು ನಿಮ್ಮ ಹತ್ರ ನ್ಯಾರ ಸ್ಥಿತಿ ಅಷ್ಟೊಂದು ಇರಲಿ. ಅಪ್ರಾಪ್ತಿನೂ ಪ್ರಾಪ್ತಿಯ ಅನುಭವ ಮಾಡಿಸಿ. ಅಂದರೆ ಲಾಸ್ಟಲ್ಲಿ ಹೇಳ್ತಾರಲ್ಲ ಬಾಬಾ, ನೀವೆಷ್ಟು ಯೋಗಯುಕ್ತರಾಗಿರ್ತೀರ, ನಿಮಗೆ ಬಾಯಾರಿಕೆನೂ ಆಗಲ್ಲ, ಹಸುವು ಆಗಲ್ಲ, ನಿಮಗೆ ಯಾವ ಸಾಧನೆಗಳು ಇಲ್ಲಿದೆ ಯಾವುದು ಗೋಜಿರಲ್ಲ, ಬಾಬಾ ಅಂತ ಇರ್ತೀರ. ಬಟ್ ಆದರೆ ಯಾವಾಗ ಬಹುಕಾಲದ ಯಾರು ಅಭ್ಯಾಸ ಮಾಡಿರ್ತಾರೆ ಅವರು, ಇಲ್ಲಾಂದರೆ ಎಲ್ಲ ಗಡ್ಬಡಾಗ್ಬಿಡುತ್ತೆ, ಸ್ಥಿತಿ ಹೆಚ್ಚು ಕಡಿಮೆ ಆಗ್ಬಿಡುತ್ತಲ್ವಾ. ಏನಂತೀರ? ಬಹುಕಾಲದ ಇದಾವೆ, ಅಟೆನ್ಷನ್ ಪ್ಲೀಸ್, ಇದೆಯಾ ಅಭ್ಯಾಸ? ಯೋಗಯುಕ್ತ ಸ್ಥಿತಿ ಅಂದ್ರೇ ಹೊರಗಿನ ಯಾವುದೇ ಪ್ರಭಾವಗಳಿಂದ ನ್ಯಾರ ಅಲ್ವಾ. ಉಪಯೋಗ ಸ್ಥಿತಿ ಹಂಗಲ್ಲ, ಊಟ ತಿಂದೆ ನೋಡಿ ಕುಡಿದೆ ನೋಡಿ ಅಂತ ಬಾಬಾ ಹೇಳ್ತಿಲ್ಲ. ಬಟ್ ಎಲ್ಲವನ್ನು ಮಾಡ್ತಾ ನೀವು ಯೋಗಯುಕ್ತ ಸ್ಥಿತಿಯಲ್ಲಿ ಇದ್ದು ಮಾಡಿದಾಗ ಅದಿದ್ರೂ ಒಂದೇ ಇಲ್ದಿದ್ರು ಒಂದೇ ಅನ್ನೋ ಥರ ಇರ್ತೀರಾ. ಅದು ಇಂಪಾರ್ಟೆಂಟು. ಜೈಸೆ ಸ್ಥಾಪನಾ ಕೆ ಆರಂಭ ಮೇ आसक्ति है व नहीं उसकी ट्रायल के बीच बीच में जानबूझकर प्रोग्राम रखते रहे. जैसे 15 दिन सिर्फ डोडा और चाय खिलाई. ಚಾಚ್ ಅಂದರೆ ಮಜ್ಜಿಗೆ, ಜೋಳದ ರೊಟ್ಟಿ ಮಜ್ಜಿಗೆ ಕುಡಿದ್ರೆ ಕತೆ ಹೆಂಗಿರುತ್ತೆ. गेहूं होते हुए भी ये ट्रायल कराई गई. कैसे भी बीमार 15 दिन इसी भोजन पर चले, कोई भी बीमार नहीं हुआ. दमा की तकलीफ वाले भी ठीक हो गए. नशा था कि बाप दादा ने प्रोग्राम दिया है. जब भक्ति में कहते हो विष भी अमृत हो गया, ये तो छाछ थी. निश्चय और नशा हर परिस्थिति में विजयी बना देती है. ऐसे पेपर आएगा, सूखी रोटी भी खानी पड़ेंगी. अभी तो साधन है, कहेंगे दांत नहीं चलता, हजम नहीं होता. लेकिन उस समय क्या करेंगे? जब निश्चय नशा योग की सिद्धि की शक्ति होती है, तो सूखी रोटी भी नरम रोटी का काम करेंगे, परेशान नहीं करेंगे. आप सिद्धि स्वरूप की शान में हो तो कोई भी परेशानी नहीं कर सकते. ಕೇಳಿದ್ರಾ ಏನು ಹೇಳ್ತಾರೆ? ಈ ಕೆಲವರಿಗೆಲ್ಲ ಇದು ತಿಂದರೆ ಜ್ವರ ಬರ್ತದೆ, ಇದು ತಿಂದರೆ ಕೋಲ್ಡ್ ಆಗ್ತದೆ, ಅದು ತಿಂದರೆ ಹೀಟ್ ಆಗ್ತದೆ, ಇದು ತಿಂದರೆ ಪಿತ್ತ ಆಗ್ಬಿಡ್ತದೆ, ಇದು ತಿಂದರೆ ಹೊಟ್ಟೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಅದನ್ನು ತಿಂದರೆ ನಂಗೆ ಸೆಟ್ ಆಗೋದೇ ಇಲ್ಲ, ಹಂಗೆ ಬೇಕು ಹಿಂಗೆ ಬೇಕು ಅದೇ ಬೇಕು ಇದೇ ಬೇಕಂತ ಇದು ಹೇಳ್ಕೊಂಡು ಏನು ನಡೀತಿದ್ದೀರಾ ಮಕ್ಕಳೇ? ಇದ್ರೆ ನೀವು ಇಂಥ ಸಿದ್ಧಿ ಸ್ವರೂಪರಾಗಲಿ ಹೆಂಗೆ ಸ್ಥಾಪನಾ ಕಾರ್ಯದ ಹಾದಿಯಲ್ಲಿ ಬಾಬಾ ಚೆಕ್ ಮಾಡಿದ್ರು ಬೇಕಂತಾನೆ. ಗೋಧಿ ಇದ್ರೂ ಎಲ್ಲರೂ ಚಪಾತಿ ಅಭ್ಯಾಸ ಅಲ್ಲ. ಬಾಬಾವರು 15 ದಿನ ಪ್ರೋಗ್ರಾಮ್ ಕೊಟ್ಟರು ಶ್ರೀ ಬಾಬಾ. ಎಲ್ಲರಿಗೆ ಜೋಳದ ರೊಟ್ಟಿನೂ ಕೋಲ್ಡು, ಮಜ್ಜಿಗೆನೂ ಕೋಲ್ಡ್ ಅಲ್ಲ, ಮೊಸರು ಇಲ್ಲ, ಮಜ್ಜಿಗೆ ಜೋಳದ ರೊಟ್ಟಿ ಕಾಂಬಿನೇಷನ್ ನೋಡ್ರಿ.
ಆದರೆ ಎಲ್ಲರಿಗೂ ನಶೆ ಇತ್ತು, ಬಾಬಾ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ. ಸೊ ದಮ ಪೇಷಂಟ್ಸು ಮಜ್ಜಿಗೆ ಎಲ್ಲ ಕುಡಿಯೋಂಗಿಲ್ಲ, ಜೋಳದ ರೊಟ್ಟಿನೂ ತಿನ್ನಂಗಿಲ್ಲ. ಸೊ ಬಾಬಾ ಹೇಳ್ತಾರೆ ಎಲ್ಲರೂ ಹುಷಾರಿಲ್ದವರು ಹುಷಾರಾಗ್ಬಿಟ್ರು, ಯಾಕೆಂದ್ರೆ ನಿಶ್ಚಯ ನಶೆ ಇತ್ತು. ಯೋಗಯುಕ್ತ ಸ್ಥಿತಿಯಲ್ಲಿ ಎಲ್ಲರೂ ತಿಂದರು, ಬಾಬಾ ಪ್ರೋಗ್ರಾಮ್ ಕೊಟ್ಟರು, ಬಾಬಾ ಪ್ರೋಗ್ರಾಮ್. ಹಂಗೆ ಬಾಬಾ ಹೇಳ್ತಾರೆ ಈ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಬರೀ ಒಣಗಿರೋ ರೊಟ್ಟಿ ಸಿಗ್ತದೆ, ಏನು ಸಿಕ್ಕಲ್ಲ, ಅದಕ್ಕೇನು ಸಬ್ಜಿ ಬಬ್ಜಿ ಏನಿರಲ್ಲ. ಅಯ್ಯೋ ಇವಾಗ ಏನು ಮಾಡ್ತೀರಾ, ಅಯ್ಯೋ ರೊಟ್ಟಿ ಒಣಗಿದೆ ಕಷ್ಟ ಅಲ್ಲ, ನನಗೆ ಅಲ್ಲಿಲ್ಲಲ್ಲ, ಅಗ್ಗಿಯೋಕ್ಕಾಗಲ್ಲಲ್ಲ, ಅದು ಬರೀ ರೊಟ್ಟಿ ತಿಂದ್ಬಿಟ್ರೆ ಎಲ್ಲ ಹೊಟ್ಟೆ ಗ್ಯಾಸ್ ಆಗಿಬಿಡುತ್ತಲ್ಲ, ಅದಾಗ್ಬಿಡುತ್ತೆ, ಹಿಂಗೆಲ್ಲ ನಾವು ಕತೆ ಹೇಳ್ತೀವಿ. ಬಟ್ ಆದರೆ ಬಾಬಾ ಹೇಳ್ತಾರೆ ಭಕ್ತಿಯಲ್ಲಿ ಯಾವಾಗ ಗಾಯನ ಇದೆ, ವಿಷ ಅಮೃತ ಆಯಿತು ಭಕ್ತಿ ಮೀರಂದು ಅಂತ. ಇಲ್ಲಾದರೆ ಮಜ್ಜಿಗೆ ಕೊಟ್ಟೆ, ಒಣಗಿದ ರೊಟ್ಟಿ ಆದರೂ ಸಿಗ್ತಿದೆಯಲ್ಲ, ಏನು ಹಸ್ದಿರಬಾರ್ದು ನನ್ನ ಮಕ್ಕಳಂತ. ಅವಾಗ ನೀವು ಯೋಗಯುಕ್ತರಾಗಿ ತಿಂದರೆ ಹೆಂಗೆ, ಬಿಸಿ ಬಿಸಿ ರೊಟ್ಟಿ ತಿಂದರೆ ಹೆಂಗಿರುತ್ತೋ ನಿಮ್ಮ ಆರೋಗ್ಯ, ನಿಮ್ಮ ಹೊಟ್ಟೆ, ಹಂಗೆ ಒಣಗಿದ ರೊಟ್ಟಿ ಕಡಕ್ 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 ಇದ್ರೂ ನಿಮ್ಮ ಹೊಟ್ಟೆ ಸರಿ ಇರುತ್ತೆ. ಅಥವಾ ಅಲ್ಲಿ ಏನಿದೆಯೋ ಅದು ನಿಮಗೆ ನಿಮ್ಮ ಶರೀರನ ಇನ್ನೂ ಚೆನ್ನಾಗಿ ಮಾಡುತ್ತೆ, ಅದು ನಿಶ್ಚಯ ಇರಬೇಕು. ಅಂದರೆ ಈಗ ನಾವು ಯಾವುದೇ ಊಟದಲ್ಲಿ ನಾವು ಮೊದಲೇ ಸಂಕಲ್ಪ ಮಾಡಬಾರ್ದು, ಇದು ಏನು ಎಂಥದ್ದು ಶೀತ ಮಾಡಿಬಿಡುತ್ತೆ, ಇದು ಉಷ್ಣ ಮಾಡಿಬಿಡುತ್ತೆ, ಇದು ಹಂಗೆ ಮಾಡಿಬಿಡುತ್ತೆ, ಹಿಂಗೆ ಮಾಡಿಬಿಡುತ್ತೆ. ಬಾಬನ ದೃಷ್ಟಿ ಕೊಟ್ಟು ಊಟ ಮಾಡ್ತಾ ಹೋಗಿ. ಹಂಗಂತೇಳಿ ಕೇರ್ಲೆಸ್ ಆಗಿ ಅಂತ ಹೇಳ್ತಿಲ್ಲ, ನಿಮ್ಮ ಶರೀರ ನೋಡಿ. ಆದರೆ ವಿಶ್ವಾಸ ಇರಬೇಕು, ಎಲ್ಲದು ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಮಾಡಬಾರ್ದು. ಯಾಕೆಂದರೆ ನಮ್ಮ ಸಂಕಲ್ಪನೆ ಅರ್ಧ ಕೆಲಸ ಮಾಡುತ್ತೆ, ಅರ್ಧ ಏನು 90%. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಅವಾಗ ನಿಮ್ಮ ಅಲ್ಲಿಲ್ಲ ಅಂದ್ರೂ ಡೈಜೆಷನ್ ಆಗಿಬಿಡುತ್ತೆ, ನಿಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ ಒಣಗಿದ ರೊಟ್ಟಿ ತಿಂದರು ಅಂತ ಹೇಳ್ತಿದ್ದಾರೆ. ಶರೀರ ನಿಮ್ಮನ್ನು ಪರೇಶಾನ್ ಮಾಡಲ್ಲ ಅಂತ. ಸದಾ ಹೆಂಗಿರ್ಬೇಕಂದ್ರೆ ಸಿದ್ಧಿ ಸ್ವರೂಪನಾನ ಆತ್ಮ, ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ, ಆ ಪೊಸಿಷನ್ನಲ್ಲಿರಿ. ಅವಾಗ ನೀವು ಅಶಾಂತರಾಗಲ್ಲ. जब हठयोगियों के आगे शेर बिल्ली बन जाता, सांप खिलौना बन जाता, तो आप सहज राजयोगी सिद्धि स्वरूप आत्माओं के लिए ये सब कोई बड़ी बात नहीं है तो आराम से यूज करो, लेकिन समय पर धोखा न दे, ये चेक करो, ಪರಿಸ್ಥಿತಿ ಸ್ಥಿತಿ ಕೋ ನೀಚೆ ನ ಲೇ ಆಯೆ. ಕೇಳಿದ್ರ ಏನು ಹೇಳ್ತಾರೆ ಬಾಬಾ ಅಂದರೆ, ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೆ ನಿಮ್ಮ ಸ್ಥಿತಿ ಅಶಾಂತಿಯಲ್ಲಿ ಏರುಪೇರಲ್ಲಿ ಬರಂಗಿಲ್ಲ, ವ್ಯರ್ಥ ಸಂಕಲ್ಪದಲ್ಲಿ ಬರಂಗಿಲ್ಲ. ಉದಾಹರಣೆ ಹೇಳ್ತಿದ್ದಾರೆ, ಅಟೆನ್ಷನ್ ಪ್ಲೀಸ್. ಹಠಯೋಗಿಗಳ ಮುಂದೆ ಎಂಥದ್ದು ಹುಲಿಗಳು ಸಿಂಹಗಳೆಲ್ಲ ಬೆಕ್ಕು ಮರಿಗಳ ಥರ ಬಂದು ಕೂತ್ಕೊಂಡ್ಬಿಡ್ತಾ ಇತ್ತು. ಹಾವುಗಳೆಲ್ಲ ಬಂದು ಒಂದು ಬೊಂಬೆ ಥರ ಅದ್ರ ಮುಂದೆ ಕೂತ್ಕೊಂಡು ಅದೇನೋ ಮನೋರಂಜನೆಗೆ ಅನ್ನೋ ಥರ ಇರ್ತಾ ಇತ್ತು. ಇವೆಲ್ಲ ಇಷ್ಟೊಂದು ಎಂಥ ಪ್ರಾಣಿಗಳಲ್ವಾ, ಎಷ್ಟು ಸ್ಟ್ರಾಂಗ್, ಹಿಂಸಾತ್ಮಕವೆಲ್ಲ ಬೆಕ್ಕು ಮರಿಗಳ ಥರ ಇಲಿ ಮರಿಗಳ ಥರ ಕೂತ್ಕೊಂಡ್ಬಿಡ್ತು. ಹಂಗೆ ಅಂದರೆ ಬೊಂಬೆಗಳ ಥರ ನೀವು ಸಹಜ ರಾಜಯೋಗಿ ಸಿದ್ಧಿ ಸ್ವರೂಪ ಆತ್ಮಗಳ ಮುಂದೆ ಇವೆಲ್ಲ ಏನು ದೊಡ್ಡ ಮಾತು ಅಂತಿದ್ದಾರೆ ಬಾಬುವರು. ಅಂತ್ಯದಲ್ಲಿ ಏನೂ ಸಿಕ್ಕಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ 36 ಪ್ರಕಾರದ ಊಟ ಕೊಡದೇ ಇರ್ಬೋದು, ಬಟ್ ಒಣಗಿದ ರೊಟ್ಟಿ ಅಂತೂ ಸಿಗ್ತದೆ ಮಕ್ಕಳೇ ಅಂತ. ಆರಾಮಾಗಿ ಯೂಸ್ ಮಾಡಿ, ಇದ್ದರೆ ಆರಾಮಾಗಿ ಯೂಸ್ ಮಾಡಿ, ಖುಷಿಯಾಗಿ ಯೂಸ್ ಮಾಡಿ. ಇಲ್ಲ ಅಂದರೆ ಪರೇಶಾನ್ ಆಗಬೇಡಿ. ಇಲ್ಲ ಅಂದರೆ ಓಕೆ, ಇದಿಲ್ವಾ, ಇದು ಚೆನ್ನಾಗಿದೆ, ಅಯ್ಯೋ ಇದು ತಿಂದ್ರೆ ಏನಾಗ್ಬಿಡುತ್ತೋ, ಹಂಗಲ್ಲ. ಏನಿದೆಯೋ ಓಕೆ ಬಾಬಾ ನಿನ್ನ ಪ್ರಸಾದ, ನೀನು ಕೊಡ್ತಾ ಇದೆಯಾ. ಸೊ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸಂಕಲ್ಪ, ನಿಮ್ಮ ಭಾವನೆಗಳು ಸ್ಥಿರವಾಗಿ ಏಕರಸವಾಗಿ ಬಹುಕಾಲ ಇದು ಪ್ರಸಾದ, ಇದೆಲ್ಲ ಒಳ್ಳೇದಾಗುತ್ತೆ ನನಗೆ ಅಂತ ತಿಂದಿದ್ರೆ ತಾನೇ ಅಂತ್ಯದಲ್ಲಿ ಬರೋದು. ಬಹುಕಾಲವಾಗಿ ಬರೀ ಅದಂಗೆ ಇದಂಗೆ ಅದಂಗೆ ಅಂತ ಹೇಳ್ಕೊಂಡು ಬಂದಿದ್ರೆ ಲಾಸ್ಟಲ್ಲಿನೂ ಅದೇ ಸಂಕಲ್ಪ ಟಕ್ಕಂತ ಬಂದ್ಬಿಡುತ್ತೆ, ಫೇಲ್ ಮಾಡಿಬಿಡುತ್ತೆ. ಅಂದರೆ ಯಾವುದೇ ಕಾರಣಕ್ಕೆ, ಯಾವುದೇ ಪರಿಸ್ಥಿತಿ, ಪ್ರಕೃತಿಯಿಂದ ವ್ಯಕ್ತಿಯಿಂದ ಏನೇ ಬಂದ್ರೂ ನೀವು ಏರುಪೇರು ಆಗಂಗಿಲ್ಲ, ನೀವು ಸ್ಥಿತಿ ಕೆಳಗೆ ತರಂಗಿಲ್ಲ. ಇದು ನ್ಯಾರಾತನ. देह के संबंध से न्यारा होना सहज है, लेकिन देह के पदार्थों से न्यारा होना, इसमें बहुत अच्छा अटेंशन और ध्यान चाहिए.
ದೇಹದ ಸಂಬಂಧದಿಂದ ನ್ಯಾರ ಆಗೋದು ಈಸಿ, ಶರೀರದಿಂದ ನ್ಯಾರನೂ ಆಗ್ಬೋದು. ಆದರೆ ದೇಹದ ಪದಾರ್ಥ, ಅವಶ್ಯಕ ಪದಾರ್ಥಗಳು ನಿಮಗೆ ಹೆಚ್ಚು ಕಡಿಮೆ ಆದಾಗ ಇದ್ರ ಕಡೆ ಇನ್ನೂ ಜಾಸ್ತಿ ಅಟೆನ್ಷನ್ ಕೊಡಿ, ಗಮನ ಕೊಡಿ ಮಕ್ಕಳೇ. ಇಲ್ಲ ಅಂದರೆ ಫೇಲ್ ಮಾಡಿಬಿಡುತ್ತೆ ಸಾಧನೆಗಳು. ಎಲ್ಲರದ್ದು ಪ್ರಾಬ್ಲಮ್ ಅಲ್ಲೇ ತಾನೇ, ಶರೀರಕ್ಕೆ ನಂಗೆ ಹಿಂಗೆ ಬೇಕು ಹಂಗೆ ಬೇಕು, ಇಲ್ಲಾಂದರೆ ನನ್ನ ಶರೀರ ಹೆಂಗೆ ನಡೀತೆ, ಇಲ್ಲಾಂದರೆ ನನ್ನ ಆರೋಗ್ಯ ಹಂಗಾಗುತ್ತೆ, ಇದು ತಾನೇ ಕತೆಗಳು. ಅದು ತಿನ್ನಲ್ಲ, ಇದು ತಿನ್ನಲ್ಲ, ಹಂಗೆ ತಿನ್ನಲ್ಲ, ಹಿಂಗೆ ತಿನ್ನಲ್ಲ, ಇವು ಸ್ಟೋರಿಗಳು. ಹೆಂಗೆ ಬೇಕಂದ್ರಂಗೆ ಶರೀರ ನೆಗ್ಲೆಕ್ಟು ಮಾಡಿಕೊಡ್ದು ಇದ್ರೆ ಆನಂದವಾಗಿ ಉಪಯೋಗಿಸಿ ಮಕ್ಕಳೇ, ಯೋಗಯುಕ್ತರಾಗಿ ಅಂತಾರೆ ಬಾಬಾ, ಬಿಡಿ ಅನ್ನಲ್ಲ. ಇಲ್ಲ ಅಂದರೆ ಅಡ್ಜಸ್ಟ್ ಏನು ಮಾಡ್ಕೋಬೇಕು, ಅದರಲ್ಲಿ ನಿಮ್ಮ ಸ್ಥಿತಿ ಏರುಪೇರಾಗಂಗಿಲ್ಲ. 4ನೇ ನ್ಯಾರಪ್ಪನ ಏನೋ ಅದು ತುಂಬ ದೊಡ್ಡ ಪೇಪರ್ ಏನೋ, पुराने स्वभाव संस्कार से न्यारा बनना है। पुरानी देह के स्वभाव और संस्कार भी बहुत कड़े हैं। माया जीत बनने में ये भी बड़ा विघ्न रूप बनता। कई बार बाप दादा देखते हैं पुराना स्वभाव संस्कार रूपी सांप खत्म भी हो जाता, लेकिन लकीर रह जाती है जो समय आने पर बार बार धोखा दे देती है. ಏನೋ ಇದು ಕಠಿಣವಾದ ವಿಷಯ. ಹಳೇ ಸ್ವಭಾವ ಸಂಸ್ಕಾರಗಳಿಂದ ನ್ಯಾರ ಆಗೋದು. ಹಳೇ ದೇಹದ ಸ್ವಭಾವ ಸಂಸ್ಕಾರಗಳು ಬಹಳ ಕಠಿಣವಾಗಿದೆ. ಆತ್ಮಕ್ಕೆ ಒಂದು ಕೆಟ್ಟ ಅಭ್ಯಾಸ ಏನಂದರೆ ಬಂದು ಶರೀರದಲ್ಲಿ ಕೂತ್ಕೊಳ್ಳೋದು. ಶರೀರದಲ್ಲಿ ಕೂತ್ಕೊಂಡು ಶರೀರದ ಇಂದ್ರಿಯಗಳ ಅಧೀನತೆಯಲ್ಲಿ ಬರೋದು ಆದತ್ತಾಗೋಯ್ತು, 2 ಯುಗಗಳ ಆದತ್ತು. ಸೊ ಅಂದಾಗ ಮಾಯಾಜೀತ್ ಆಗೋದ್ರಲ್ಲಿ ಇದೇ ದೊಡ್ಡ ವಿಘ್ನ ರೂಪ. ಎಷ್ಟೇ ಜ್ಞಾನಿಗಳು ಯೋಗಿಗಳಿದ್ರೂ ಹಳೆ ಸಂಸ್ಕಾರ ಸ್ವಭಾವ ಮಧ್ಯೆ ಮಧ್ಯೆ ಮೋಸ ಮಾಡ್ತಾ ಇರುತ್ತೆ ತಾನೆ. ಬಾಬಾ ಹೇಳ್ತಾರೆ, ನಾನು ಅನೇಕ ಸಾರಿ ಮಕ್ಕಳನ್ನು ನೋಡ್ತೀನಿ, ಏನು ನೋಡ್ತಾರೆ, ಹಳೆ ಸ್ವಭಾವ ಸಂಸ್ಕಾರ ರೂಪಿ ಇದು ಸಾಂಪ್ ಅಂದರೆ ಹಾವು ಸತ್ತೋಗುತ್ತೆ, ಆದರೆ ಅದರ ಗೆರೆ ಉಳ್ಕೊಂಡ್ಬಿಡುತ್ತೆ ಸಮಯದಲ್ಲಿ. ಏನೋ ಬಾರ್ ದುಃಖದೆ. ಈಗ ಯಾವುದಾದ್ರೂ ಸಾಯಿಸ್ಬಿಟ್ರೆ ಸುಟ್ಟಾಕ್ತಾರೆ ನೋಡಿ, ಅದ್ರದ್ದು ಒಂದಿಷ್ಟು ಟ್ರೇಸ್ ಇರ್ಕೂಡ್ದು ಅಂತ. ಹಂಗೆ ನೀವು ಬರೀ ಸಾಯಿಸ್ಬಿಟ್ರೆ ಪ್ರಯೋಜನ ಇಲ್ಲ, ಅದು ಉಳ್ಕೊಂಡ್ಬಿಡುತ್ತೆ, ಮತ್ತೆ ಮೋಸ ಮಾಡ್ತಿರುತ್ತೆ. ये कड़े स्वभाव और संस्कार कई बार इतना माया के वशीभूत बना देते हैं जो रांग को रांग समझते भी नहीं है. महसूसता शक्ति समाप्त हो जाती है. इससे न्यारा होना, इसकी चेकिंग बहुत अच्छी तरह से चाहिए. ಇಲ್ಲಿನೂ ಅವ್ರ ಸ್ವಭಾವ ಸಂಸ್ಕಾರಗಳು, ಇದು ನಾನು ಸರಿ, ಇದು ಅವಶ್ಯಕ ಇತ್ತು, ಅದಕ್ಕೆ ಹಿಂಗೆ ಮಾಡಿದೆ ಅಂತ ತನ್ನನ್ನು ತಾನು ರೈಟ್ ಅಂದ್ಕೋತಾರೆ ಅಂತ ಅದನ್ನು ಹೇಳ್ತಿದ್ದಾರೆ ನೋಡಿ ಬಾಬಾ. ಕೆಲವು ಸಾರಿ ಏನು ನೋಡ್ತಾರೆ ಬಾಬಾ, ಲಕೀರ್ ಹೆಂಗೆ ಮೋಸ ಮಾಡುತ್ತೆ ಅಂತಂದರೆ ಟ್ರೇಸ್, ಮಾಯದು ಸ್ವಲ್ಪ ಟ್ರೇಸ್. ಹಳೇ ಕಠಿಣ ಸ್ವಭಾವ ಸಂಸ್ಕಾರಗಳು ಅನೇಕ ಸಾರಿ, ಮತ್ತು ಕೆಲವು ಸಾರಿ ಕೆಲವರಿಗೆ ಮಾಯೆ ಹಂಗೆ ವಶೀಭೂತ ಮಾಡಿಬಿಡುತ್ತೆ. ಹಳೆ ಸಂಸ್ಕಾರದ ವಾರ ಅಂದರೆ ಮಾಯೆಯ ಬೇರೆ ಬೇರೆ ವಿಕಾರಗಳ ವಾರು. ಯಾಕೆಂದ್ರೆ ಹಳೆ ಸಂಸ್ಕಾರದಲ್ಲಿ ಏನು ತಂದಿದ್ದೀವಿ, ದೇಹಾಭಿಮಾನ, ಬೇರೆ ವಿಕಾರಗಳು. ಅದು ಆ ಚಿಕ್ಕ ಪುಟ್ಟದೇ ಇರ್ಬೋದು, ಆಲಸ್ಯ ಇರ್ಬೋದು, ಭಯ ಇರ್ಬೋದು, ಕೇರ್ಲೆಸ್ ಇರ್ಬೋದು, ಸೂಕ್ಷ್ಮ ಅವಹೇಳನೆ ಇರ್ಬೋದು, ಪ್ರಚಿಂತನೆ ಇರ್ಬೋದು, ಇವೆಲ್ಲ ಸಣ್ಣ ಸಣ್ಣದಾಗೇನೆ ಬಂದಿದೆ. ಆದರೆ ಅದು ಹೆಂಗೆ ವಶ ಮಾಡ್ಕೊಳುತ್ತೆ ಅಂದರೆ ಅವ್ರು ರಾಂಗ್ ಅಂತ ರಾಂಗೇ ತಿಳ್ಕೊಳ್ಳಲ್ಲ. ಅಯ್ಯೋ ಅದು ನಡೀತಿರೋದು ಹಂಗೆ ತಾನೆ, ಅದಕ್ಕೆ ತಾನೇ ನಾನು ಹೇಳ್ತಿರೋದು ಅಂತಾರೆ. ಅದಕ್ಕೆ ತಾನೇ ಒಂದಿಷ್ಟು ಆವೇಶ, ಅವ್ರು ಮಾಡಿದ್ದೇ ಹಂಗೆ, ಅದಕ್ಕೆ ನನ್ನ ಸ್ಥಿತಿ ಹಿಂಗಾಯ್ತಲ್ವಾ, ತನ್ನನ್ನು ರೈಟ್ ಅಂತ ಸಿದ್ಧ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಇದೇನಿದು, ಅವ್ರು ಹೆಂಗಾದ್ರೂ ಮಾಡ್ಕೊಳ್ಳಿ, ನೀವು ಯಾತಕ್ಕೆ ಹಂಗಾಡ್ತಾ ಇರೋದು, ನಿಮ್ಮ ಸ್ಥಿತಿ ಏನಕ್ಕೆ ಹಂಗಾಗ್ತಿದೆ, ಸಾಕ್ಷಿಯಾಗಿ ಶಾಂತವಾಗಿ ನೋಡ್ರಿ. ನಿಮ್ಮ ಸ್ವಭಾವ ಸಂಸ್ಕಾರನ ಕರ್ಮದಲ್ಲಿ ಇಂದ್ರಿಯಗಳ ಹತ್ರ ಬರಕ್ಕೆ ಬಿಡಬೇಡಿ, ಸಂಕಲ್ಪದಲ್ಲೇ ಬರಕ್ಕೆ ಬಿಡಬೇಡಿ ಅಂತಾರೆ ಬಾಬೂರು. ಇನಿಷಿಯಲ್ ಸ್ಟೇಜಲ್ಲಿ ಬಾಬಾ ಹೇಳಿದ್ರು, ಮಕ್ಕಳೇ ಸಂಕಲ್ಪದಲ್ಲಿ ಬಂದ್ರೂ ಕರ್ಮದಲ್ಲಿ ತರಬೇಡಿ. ಈಗ ಅಪವಿತ್ರತೆ, ಕಣ್ಣಿಂದ ಕೆಟ್ಟ ದೃಷ್ಟಿ ನೋಡಬೇಡಿ, ಮುಖದಿಂದ ಅಂತ ಇಂತ ಮಾತಾಡಕ್ಕೆ ಹೋಗಬೇಡಿ, ಅದು ಇದು ಕೇಳಬೇಡಿ, ಕರ್ಮೇಂದ್ರಿಯದಲ್ಲಿ ಬರಕ್ಕೆ ಬಿಡಬೇಡಿ. ಅದು ಪಕ್ಕಾ ಕರ್ಮ ಆದರೆ ಮಲ್ಟಿಪಲ್ ಟೈಮ್ಸ್ ಅದು ಸ್ಟ್ರಾಂಗ್ ಆಗಿಬಿಡುತ್ತೆ, ಕಠಿಣ ಆಗಿಬಿಡುತ್ತೆ ಸ್ವಭಾವ ಸಂಸ್ಕಾರ. ಹಂಗೆ ಇವತ್ತು ಹೇಳ್ತಿದ್ದಾರೆ ಬಾಬಾ, ಹಂಗೆ ರಾಂಗ್ ಮಾಡಿಸಿ ವಶೀಭೂತ ಮಾಡುತ್ತೆ. ರಿಯಲೈಸೇಷನ್ ಪವರ್ ಕಡಿಮೆ ಖತಮ್ ಆಗಿಬಿಡುತ್ತೆ, ಅವ್ರು ತಾನೇ ರೈಟ್ ಅಂದ್ಕೋತಾರೆ.
ಇದು ಜಾಸ್ತಿ ದೊಡ್ಡ ಪನಿಷ್ಮೆಂಟು. ಈ ಥರ ಬಾಬಾ ಹೇಳೋದು, ಇದರಿಂದ ಸ್ವಭಾವ ಸಂಸ್ಕಾರಗಳಿಂದ ನ್ಯಾರ ಆಗೋದ್ರಲ್ಲಿ ಭಾಳ ವೃತ್ತಿ ಚಿತ್ತದ ಚೆಕಿಂಗ್ ಬೇಕು. जब महसूसता शक्ति समाप्त हो जाती है तो और ही एक झूठ के पीछे 1000 झूठ अपनी बात को सिद्ध करने के लिए बोलते हैं. इतना परवश हो जाते हैं. अपने को सत्य सिद्ध करना ये भी पुराने संस्कार के वशीभूत की निशानी है. ಕೇಳಿದ್ರ ಏನು ಹೇಳ್ತಾರೆ? ಎಲ್ಲಿಂದ ಎಲ್ಲಿ ಅಟೆನ್ಷನ್ ಪ್ಲೀಸ್. ಬಾಬುವ್ರು ಹೇಳ್ತಿದ್ದಾರೆ, ಮನೆಯಲ್ಲಿ ಎಲ್ಲರೂ ಅಟೆನ್ಷನ್ ಇಟ್ಟು ಕೇಳ್ತಿದ್ದೀರಾ. ರಿಯಲೈಸೇಷನ್ ಶಕ್ತಿ ಹೆಂಗೆ ಸಮಾಪ್ತಿ ಆಗ್ಬಿಡುತ್ತೆ ಅಂದರೆ, ಇನ್ನ ಒಂದಕ್ಕೆ ಇನ್ನೊಂದು ಏಕೆ ಪೀಚೆ 1000 ಜೂಟ್ ಅಂತಿದ್ದಾರೆ ಬಾಬುವರು. ಈಗ ತನ್ನ ಸಂಸ್ಕಾರ ಯಾವುದೇ ಆಚೆ ಬಂತಪ್ಪ, ಅದನ್ನು ಸಿದ್ಧ ಮಾಡೋಕ್ಕೆ 10 ಸುಳ್ಳು ಹೇಳ್ತಾರೆ. ಈಗ ತಿಳ್ಕೊಳ್ಳಿ, ಈ ಕೆಲವರು ಅಮೃತ ವೇಳೆ ಹೇಳಲ್ಲ ಅಥವಾ ಇನ್ನೇನೋ, ಅಯ್ಯೋ ಹಿಂದಿನ ದಿನ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ, ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ, ಅದು ಏನೋ ಹಂಗಾಗ್ಬಿಡ್ತು, ಎದ್ರೂ ತುಂಬ ಸುಸ್ತು ಅನ್ನಿಸ್ತಿತ್ತು, ಹಂಗಾಯ್ತು ಹಿಂಗಾಯ್ತು. ಒಂದು ರಿಯಲೈಸ್ ಮಾಡ್ಬೇಕು, ಹೌದು ಇದು ದೊಡ್ಡ ಮಿಸ್ಟೇಕ್ ನಾನು ಮಾಡಿಕೊಡ್ದು, ಅದನ್ನು ಸಿದ್ಧ ಮಾಡೋಕ್ಕೆ 1000 ಸುಳ್ಳು. ಹಂಗೇನೆ ಕೆಲವ್ರಿಗೆ ಆವೇಶ ಅಥವಾ ಕ್ರೋಧ, ಕೆಲವರಿಗೆ ಹಂಗೆ ಈರ್ಷೆ, ಅದನ್ನು ತಾನು ಸಿದ್ಧ ಮಾಡೋಕ್ಕೆ 10 ಇನ್ನೊಂದು ಸುಳ್ಳು ಹೇಳ್ತಾರೆ. ಅಂದರೆ ಇದು ಪರವಶ ಸ್ಥಿತಿ. ಅಂದರೆ ತನ್ನನ್ನು ರೈಟ್ ಸಿದ್ಧ ಮಾಡೋದೇನಿದೆ, ಇದು ತುಂಬ ದೊಡ್ಡ ಅವಗುಣ. ತನ್ನನ್ನು ಸಿದ್ಧ ಮಾಡೋಕ್ಕೆ ತಾನು ಇತ್ನಾ ಪರವಶರಾಗ್ಬಿಡ್ತಾರೆ. ತಾನು ರೈಟ್ ಅಂತ ಸಿದ್ಧ ಮಾಡೋದ್ರಲ್ಲಿ ಸತ್ಯ ಸಿದ್ಧ ಮಾಡೋದೂ ಅದು ಸರಿ, ನಾನು ತಪ್ಪನ್ನು ಸರಿ ನಾನು ಅಂತ ಹೇಳೋದೂ ಹಳೇ ಸಂಸ್ಕಾರದ ಚಿಹ್ನೆ. ಅಥವಾ ನೀವು ಸತ್ಯನೇ ಇರ್ಬೋದು, ನಾನೇ ಸತ್ಯ ಅಂತ ನೀವು ಹೇಳ್ಬೇಕು. ಯಾಕೆ? ಸತ್ಯ ಕಾಣ್ತಿದೆ, ಎಲ್ರಿಗೂ ಅರ್ಥ ಆಗುತ್ತೆ. ನೀವೇನಕ್ಕೆ ನಾನೇ ರೈಟು ಅಂತ ಯಾಕೆ ಹೇಳ್ಕೋಬೇಕು? ನಾನು ರೈಟು ಅಂತ ಹೇಳ್ಕೊಳ್ಳೋದೂ ಹಳೆ ಸಂಸ್ಕಾರ, ಅಥವಾ ತಪ್ಪನ್ನು ರೈಟ್ ಅಂತ ಸಿದ್ಧ ಮಾಡೋದೂ ಹಳೆ ಸಂಸ್ಕಾರದ ಪರವಶ ಸ್ಥಿತಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅದನ್ನ ಇನ್ನೂ ಸ್ಪಷ್ಟೀಕರಣ ಮಾಡ್ತಿದ್ದಾರೆ. ಏಕೆ ಯಥಾರ್ಥ ಬಾತ್ ಸ್ಪಷ್ಟ ಕರ್ನಾ, दूसरा है अपने को जिद से सिद्ध करना. तो जिद से सिद्ध करने वाले कभी सिद्धि स्वरूप नहीं बन सकते. ये भी चेक करो कि कोई भी पुराना स्वभाव संस्कार अंश मात्र भी छिपे हुए रूप में रहा हुआ तो नहीं है. समझा ಅಂತಾರೆ ಬಾಬಾ. ಕೇಳಿದ್ರ ಎಷ್ಟು ದೊಡ್ಡ ಮಾತು ಹೇಳ್ಬಿಟ್ರು. ಒಂದು ಯಥಾರ್ಥ ಮಾತನ್ನ ಸ್ಪಷ್ಟ ಮಾಡೋದು. ಈಗ ತಿಳ್ಕೊಳ್ಳಿ, ಸಂಘಟನೆಯಲ್ಲಿದ್ದೀವಿ, 6-7 ಜನ ಇದ್ದಾರೆ. ಈಗ ಯಾರೋ ತಪ್ಪು ಮಾಡಿ ಇವ್ರ ಮೇಲೆ ಹಾಕ್ತಾರೆ. ಆಗ ಅಯ್ಯೋ ನಾವೇನಕ್ಕೆ ಸತ್ಯ ಸಿದ್ಧ ಮಾಡ್ಬೇಕು, ಬಿಡಿ ಏನಾದರೂ ಮಾಡ್ಕೊಳ್ಳಿ ಅಲ್ಲ. ದೊಡ್ಡವ್ರ ಮುಂದೆ ಹೋಗಿ ನಿಮ್ಮ ಸಾಕ್ಷಿ ಸ್ಥಿತಿ, ಯೋಗಯುಕ್ತ ಸ್ಥಿತಿ ಇಟ್ಕೊಂಡು, ಇದು ಮಾತು ಇದು ಹಿಂಗಿತ್ತು, ಇದು ಹಿಂಗಾಯ್ತು, ನಾನೇನು ಸಿದ್ಧ ಮಾಡ್ತಿಲ್ಲ, ಬಟ್ ಇರೋ ವಿಷಯ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಅಷ್ಟೇ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಇನ್ನು ಬಾಬಾ ಇದ್ದಾರೆ ನೋಡ್ಕೊಳಕ್ಕೆ. ಯಥಾರ್ಥ ಮಾತನ್ನ ಕ್ಲಿಯರ್ ಮಾಡಿದ್ದಾಯ್ತು. ಇನ್ನೊಂದು ಜಿದ್ದಿಂದ ಸಿದ್ಧ ಮಾಡೋದು. ಇಲ್ಲ ನಾನೇ ಸರಿ, ಅವ್ರು ಯಾಕೆ ಹಂಗೆ ಹೇಳಿದ್ರು, ಅವ್ರು ಹಿಂಗೆ ಮಾಡಬಾರ್ದಾಗಿತ್ತಲ್ಲ, ಯಾವಾಗಲೂ ಅವ್ರು ಹಂಗೆ ಮಾಡೋದಲ್ವಾ, ನಾನು ಹಂಗೆ ಮಾಡಲಿಲ್ಲ ಅಂದ್ರೂ ಯಾಕೆ ನನ್ನ ಹೆಸರು ತಗೊಂಡಿದ್ದು, ಯಾಕೆ ನನಗೆ ಹಿಂಗೆ ಇನ್ಸಲ್ಟ್ ಮಾಡಿದ್ದು, ಯಾಕೆ ಹಿಂಗೆ ಮಾಡಿದ್ದು, ಇದು ಜಿದ್ದಿಂದ ಸಿದ್ಧ ಮಾಡೋದು. ಈ ಥರ ಯಾರು ತಾನು ಸರಿ ಇನ್ನೋ ಜಿದ್ದಲ್ಲಿ ಬಂದ್ಬಿಡ್ತಾರೆ, ಅವರು ಸಿದ್ಧಿ ಸ್ವರೂಪರಾಗಲ್ಲ. ಕೇಳಿದ್ರ ಏನು ಹೇಳ್ತಾರೆ? ಸಿದ್ಧಿ ಸ್ವರೂಪರಾಗಕ್ಕಾಗಲ್ಲ ಅಂದರೆ ಕರೆಕ್ಟ್ ಸದ್ಗತಿ ಪಡ್ಕೊಳಕ್ಕಾಗಲ್ಲ ಅಂತ ತಾನೆ. ಮಕ್ಕಳೇ, ಚಕ್ಕರೋ ಕೋಯಿ ಬಿ ಸ್ವಭಾವ ಸಂಸ್ಕಾರ ಪುರಾಣ ಅಂಶ ಮಾತ್ರ ಬಿ ಚಿಪಾ ಹುವಾ ನೈ. ಹಳೇದು ಸ್ವಭಾವ ಸಂಸ್ಕಾರಗಳ ಅಂಶ ಟ್ರೇಸನು ಮುಚ್ಚಿಟ್ಕೊಂಡಿಲ್ಲ ತಾನೆ ಒಳಗಡೆ ಚಿತ್ತದಲ್ಲಿ. ನೋಡ್ಕೊಳ್ಳಿ, ಸಮಜಾ ಮಕ್ಕಳೇ, ಅರ್ಥ ಆಯ್ತಾ? ತಿಳ್ಕೊಂಡ್ರ ಹೆಂಗೆ? इन 4 ही बातों से न्यारा जो है उसको कहेंगे बाप का प्यारा, परिवार का प्यारा. ऐसे कमल आसनदारी बने होना, इसी को ही कहेंगे फॉलो फादर. ಈ 4 ಮಾತುಗಳಲ್ಲಿ ಯಾರು ಸಂಪೂರ್ಣ ನ್ಯಾರ ನಿರ್ಲಿಪ್ತನಾಗಿರ್ತಾರೆ, ಬಾಬುವ್ರು ಹೇಳಿದ ರೀತಿಯಲ್ಲಿ ಸ್ಥಿತಿ ಇಟ್ಕೋತಾರೆ,
ಅವರು ತಂದೆಗೆ ಅತಿ ಪ್ರಿಯರು. ಅವ್ರನ್ನ ನೋಡಿದ್ರೆ ಇಡೀ ಬ್ರಾಹ್ಮಣ ಪರಿವಾರ ಇರಲಿ, ಲೌಕಿಕ ಪರಿವಾರ ಇರಲಿ, ಪ್ರಿಯರಾಗಿರ್ತಾರೆ. ಈ ಥರ ಕಮಲ ಆಸನಧಾರಿಗಳಾಗಿದ್ದೀರ ಮಕ್ಕಳೇ. ಕೇಳ್ಕೊಳ್ಳಿ, ಮನೆಯಲ್ಲಿ ಎಲ್ಲ ಟೆನ್ಷನ್ ಬಾಬಂಗೆ ಹೇಳ್ತಿದ್ದೀರಾ, ಬಾಬಾ ಯಾವ್ಯಾವುದ್ರಲ್ಲಿ ಇದೆ ಯಾವ್ಯಾವುದ್ರಲ್ಲಿ ಇಲ್ಲ ಅಂತ. ಇದು ಕೇಳಲಾಗುತ್ತೆ ಫಾಲೋ ಫಾದರ್. ಬ್ರಹ್ಮ ತಂದೆ ಹೆಂಗೆ ಮಾಡಿದ್ರು ಹಂಗೆ ಅಂತ. ಕಮಲ ಆಸನಧಾರಿಗಳಾಗೋದು ಇಂಪಾರ್ಟೆಂಟ್ ಅಲ್ಲ. ब्रह्मा बाप भी कमल आसनधारी बने तब नंबर 1 बाप के प्यारे बने, ब्राह्मणों के प्यारे बने, चाहे व्यक्ति रूप में चाहे व्यक्त रूप में, चाहे अभी अव्यक्त रूप में. अभी भी हर एक ब्राह्मण के दिल से क्या निकलता, हमारा ब्रह्मा बाबा. ये नहीं अनुभव करते कि हमने तो साकार में देखा ही नहीं, लेकिन नयनों से देखा नहीं, दिल से देखा ना, बुद्धि के दिव्य नेत्रों द्वारा देखा ना, अनुभव किया ना. इसलिए हर ब्राह्मण के दिल से निकलता मेरा ब्रह्मा बाबा, मेरा बाबा. ಶಿವಬಾಬನಿಗೆ ಹೆಂಗೆ ಮೇರಾ ಬಾಬಾ ಬರುತ್ತೆ, ಹಂಗೆ ಬ್ರಹ್ಮ ಬಾಬನ ಕಡೆನೂ ಮೇರಾ ಬಾಬಾ ಯಾಕೆ ಬರುತ್ತೆ? ಏಕೆಂದರೆ ಎಲ್ಲ ಪ್ರಕಾರದಲ್ಲಿ ನ್ಯಾರ ಆಗ್ಬಿಟ್ರು. ಎಲ್ಲಿನೂ ಸೂಕ್ಷ್ಮ ಪ್ರಭಾವನೂ ಇಲ್ಲ, ಟ್ರೇಸ್ ಇಲ್ಲ. ಆ ಥರ ಕಮಲ ಸಮಾನ ಕಮಲ ಆಸನಧಾರಿ. ಅದಕ್ಕೆ ಬಾಬಾ ಹೇಳೋದು, ಶಿವಬಾಬನಿಗೂ ಅದಕ್ಕೆ ಎಕ್ಸ್ಟ್ರೀಮ್ ಪ್ರಿಯರಾಗ್ಬಿಟ್ರು. ಬ್ರಾಹ್ಮಣ ಪರಿವಾರದಲ್ಲಿ ಎಲ್ಲರಿಗೆ ಪ್ರಿಯರಾಗ್ಬಿಟ್ರು. ಚಾಹೆ ಸಾಕಾರದಲ್ಲಿದ್ರೂ ಎಲ್ಲ ಮಕ್ಕಳು, ಬುದ್ಧಿ ಇರೋರು ಇಲ್ಲದೆ ಇರೋರು ಎಲ್ಲರೂ ನಂದು ಬಾಬಾ ಪ್ರಿಯ ಬಾಬಾ ಅಂತ ಹೇಳಿದ್ರಲ್ವಾ. ಹಂಗೆ ಅವ್ಯಕ್ತ ರೂಪದಲ್ಲಿನೂ ಈಗ ನಾವೆಲ್ಲ ನೋಡಲಿಲ್ಲ ಸಾಕಾರದಲ್ಲಿ. ಈಗ ಯಾರಾದರೂ ಹೇಳ್ತಾರ, ಅಯ್ಯೋ ನಾವೆಲ್ಲ ನೋಡಲಿಲ್ಲ ಬ್ರಹ್ಮ ಬಾಬಾ, ಏನೋ ನಮಗೇನು ಗೊತ್ತು, ಹಂಗೆ ಯಾರು ಹೇಳಲ್ಲ. ಬಾಬಾ ಹೇಳ್ತಾರೆ, ದಿವ್ಯ ಬುದ್ಧಿಯಿಂದ ನೋಡಿದ್ರೆ, ಹೃದಯದ ಆತ್ಮದ ಹೃದಯ ಬುದ್ಧಿ, ದಿವ್ಯ ಬುದ್ಧಿಯ ನೇತ್ರ, ಮೂರನೇ ನೇತ್ರದಿಂದ ನೋಡಿದ್ರೆ, ಅನುಭವದ ನೇತ್ರದಿಂದ ನೋಡಿದ್ರೆ, ಅನುಭವ ಪರ್ಮನೆಂಟ್ ವಸ್ತು ಅಲ್ವಾ. ಸೊ ಅದಕ್ಕೆ ತಾನೇ ಎಲ್ಲರ ಹೃದಯದಿಂದ ಬರೋದು ನಂದು ಬಾಬಾ ಬ್ರಹ್ಮ ಬಾಬಾ. ये प्यारेपन की निशानी है, चारों ओर के न्यारेपन से विश्व का प्यारा बना दिया. ऐसे ही चारों ओर के न्यारे और सर्व के प्यारे बनो समझा. ಕೇಳಿದ್ರ ಬಾಬಾ ಎಷ್ಟು ಪ್ರೀತಿ ಮಾಡಿ ಹೇಳ್ತಿದ್ದಾರೆ, ಅರೆ ಮಕ್ಕಳೇ, ಸದಾ ಎಲ್ಲ ತರಹದಲ್ಲಿ ಪ್ರಿಯರಾಗಬೇಕಂದ್ರೆ ಎಕ್ಸ್ಟ್ರೀಮ್ ನ್ಯಾರ ನಿರ್ಲಿಪ್ತನಾಗೋದು ಅಗತ್ಯ ಇದೆ. ಬ್ರಹ್ಮ ಬಾಬಾ ಅಷ್ಟೂ ನಿರ್ಲಿಪ್ತನಾಗೋದ್ರಿಂದ ವಿಶ್ವಕ್ಕೆ ಪ್ರಿಯರಾಗ್ಬಿಟ್ರು. ಸೊ ನೀವೆಲ್ಲರೂ ಈ 4 ಪ್ರಕಾರದ ಸಂಪೂರ್ಣ ನ್ಯಾರ ನಿರ್ಲಿಪ್ತ ಸ್ಥಿತಿ ಏನಿದೆ ಇದರಲ್ಲಿ ಬಂದ್ಬಿಡಿ, ಅವಾಗ ಸರ್ವರಿಗೆ ಪ್ರಿಯರಾಗ್ಬಿಡ್ತೀರಾ. ತಿಳ್ಕೊಂಡ್ರ ಮಕ್ಕಳೇ? गुजरात समीप रहता है ना, तो फॉलो करने में भी समीप है. स्थान और स्थिति दोनों में समीप बनना यही विशेषता है. बाप दादा तो सदा बच्चों को देख हर्षित होते हैं. ಗುಜರಾತ್ ಅವ್ರು ಎದುರಿಗಿದ್ದಾರೆ, ಫಾಲೋ ಮಾಡೋದ್ರಲ್ಲಿ ಸ್ಥಾನದಲ್ಲಿ ಸಮೀಪ ಅಂದರೆ ಫಾಲೋ ಮಾಡೋದ್ರಲ್ಲಿ ಸಮೀಪ ತಾನೆ. ಸ್ಥಾನ ಸ್ಥಿತಿ ಎರಡರಲ್ಲೂ ಸಮೀಪರಾಗೋದು ಇದು ವಿಶೇಷತೆ ತೋರಿಸಿ ಬಾಬವರು ಎಲ್ಲ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ. अच्छा, चारों ओर के कमल आसनधारी न्यारे और बाप के प्यारे बच्चों को सदा माया जीत, प्रकृति जीत, विशेष आत्माओं को सदा फॉलो फादर करने वाले वफादार बच्चों को बाप दादा का स्नेह संपन्न याद प्यार और नमस्ते नमस्ते. 4 ಕಡೆಯ ಕಮಲ ಆಸನಧಾರಿ ಎಲ್ಲದರಿಂದ ನ್ಯಾರ ತಂದೆಗೆ ಪ್ರಿಯರಾಗಿರೋ ಮಕ್ಕಳಿಗೆ, ಸದಾ ಮಾಯಾ ಜೀತ್, ಪ್ರಕೃತಿ ಜೀತ್, ವಿಶೇಷ ಆತ್ಮಗಳಿಗೆ, ಸದಾ ಫಾಲೋ ಫಾದರ್ ಮಾಡ್ತಕ್ಕಂಥ ವಫಾದಾರ್ ಮಕ್ಕಳಿಗೆ ತಂದೆಯ ಸ್ನೇಹ ಸಂಪನ್ನ ನೆನಪು ಪ್ರೀತಿಯಾಗೋ ನಮಸ್ತೆ ನಮಸ್ತೆ. हम सब बच्चों की भी याद प्यार और ನಮಸ್ತೆ ನಮಸ್ತೆ. ಇನ್ನು ಸ್ವಲ್ಪ ಇದೆ, ಜಸ್ಟ್ ಓದ್ಬಿಡ್ತೀನಿ ಸರಿನಾ ಪಾರ್ಟಿಗಳ ಜೊತೆ. जितना समय मधुबन में सेवा की, उतना समय निरंतर योग का अनुभव किया. योग टूटा तो नहीं है ना. मधुबन में सेवादारी बनना अर्थात निरंतर योगी, सहज योगी के अनुभवी बनना. ये थोड़े समय का अनुभव भी सदा याद रहेगा ना. जब भी कोई परिस्थिति आए तो मन में सदा मधुबन में पहुंच जाना.
मन से ಎಲ್ಲಿರಬೇಕು ಮಧುಬನ. तो मधुबन निवासी बनने से परिस्थिति व समस्या खत्म हो जाएंगी और आप सहज योगी बन जाएंगे. सदैव अपने इस अनुभव को साथ रखना. तो अनुभव याद करने की शक्ति, अनुभव करने से क्या होगा, याद करने से अनुभव को याद करने से शक्ति आ जाएंगी. सेवा का मेवा अविनाशी है. अच्छा चांस मिलना भी कम नहीं है, ಬಹುತ್ ಬಡಾ ಚಾನ್ಸ್ ಮಿಲಾ ಹೇ. ಮಧುಬನದಲ್ಲಿ ಸೇವೆ ಮಾಡೋದಂದರೆ ನಿರಂತರ ಯೋಗಿ. ಹೇಗೇನೆ ಅದು ಪರಮಾತ್ಮನ ಅವತರಣ ಭೂಮಿ. ಸೊ ನಿರಂತರ ಯೋಗದ ಅನುಭವ ಮಾಡಿದ್ರೋ ಯೋಗ ಮುರಿದೋಯ್ತಾ. ಯಾಕೆಂದರೆ ಇಲ್ಲಿ ಬಂದರೆ ಅಟೆನ್ಷನ್ ಏನು, ಮಧುಬನಕ್ಕೆ ಹೋದರೆ ನಿರಂತರ ಯೋಗಿ ಸಹಜವಾಗಿ ಬಾಬನ ನೆನಪಲ್ಲಿರೋ ಅನುಭವಗಳನ್ನು ಮಾಡೋದೇ ಸ್ಥಾನ. ಏನಾದರೂ ಪರಿಸ್ಥಿತಿ ಹೆಚ್ಚು ಕಡಿಮೆ ಆದರೆ ಮಧುಬನಕ್ಕೆ ಮುಟ್ಬಿಡಿ. ಬಾಬಾ ಹೇಳ್ತಲ್ಲ ಚಾರೋ ಧಾಮ್ ಚಕ್ಕರ್ ಲಗಾವ್. ಆವಾಗ ಪರಿಸ್ಥಿತಿ ಗಾಯಬಾಗ್ಬಿಡುತ್ತೆ, ಸಹಜ ನೆನಪಿರುತ್ತೆ. ಮತ್ತು ಬಾಬಾವ್ರ ಸನ್ಮುಖ ಯಾವಾಗಲೂ ನೋಡಿ, ಈ ಅನುಭವ ನೆನಪು ಮಾಡಿ, ಆಗ್ಲೂ ಯೋಗ ಮಾಡೋಕ್ಕೆ ತುಂಬ ಶಕ್ತಿ ಬಂದ್ಬಿಡುತ್ತೆ, ಪರಿಸ್ಥಿತಿ ಎದುರಿಸೋಕ್ಕೂ ಶಕ್ತಿ ಬರುತ್ತೆ. ಮತ್ತು ಯೋಗಯುಕ್ತರಾಗಿ ಸೇವೆ ಮಾಡೋದಂದರೆ ಪ್ರಾಪ್ತಿಯ ಅನುಭವ ಮಾಡೋದು. सेवादारी अर्थात सदा बाप समान निमित्त बनने वाले, निर्माण रहने वाले. निर्माणता ही सबसे श्रेष्ठ सफलता का साधन है. कोई भी सेवा में सफलता का साधन नम्रता भाव है, निमित्त भाव है. तो इन्हों की विशेषता से सेवा की, इन्हीं विशेषता से ಸೇವಾದಾರಿ ಅಂದರೆ ನಿಮಿತ್ತ, ನಿರ್ಮಾಣ, ಅಭಿಮಾನ ಬರಂಗಿಲ್ಲ. ಈ ವಿಶೇಷತೆಗಳಲ್ಲಿ ನಮ್ರತಾ ಭಾವ, ನಿಮಿತ್ತ ಭಾವದಿಂದ ಸೇವೆ ಮಾಡಿದ್ರ ಮಕ್ಕಳೇ ಕೇಳ್ತಾರೆ. ऐसी सेवा में सदा सफलता भी है, सदा मौज है. संगम युग की मौज मनाई ना, इसलिए सेवा नहीं लगी. जैसे कोई मल्ल युद्ध करते हैं तो अपनी मौज से खेल समझकर करते हैं, उसमें थकावट या दर्द नहीं होता, क्योंकि मनोरंजन समझकर करते, मौज मनाने के लिए करते. ऐसे ही अगर सच्चे सेवादारी की विशेषता से सेवा करते हो तो कभी थकावट नहीं हो सकती. समझा? सदा ऐसे ही लगेगा जैसे सेवा नहीं लेकिन खेल कर रहे. तो कोई भी सेवा मिले, इन दो विशेषताओं से सफलता को प्राप्त करते रहना, इससे सदा ಸಫಲತಾ ಸ್ವರೂಪ ಬನ್ ಜಾಯಂಗೆ. ಎಲ್ಲಿ ಸೇವೆ ಮಾಡುವಾಗ, ಯಾವುದೇ ಕರ್ಮ ಮಾಡುವಾಗ ನಿಮಿತ್ತ ನಿರ್ಮಾಣ ಭಾವ, ನಮ್ರರಾಗಿ ಯಾರಿರ್ತಾರೆ ಅವ್ರಿಗೆ ಯಾವತ್ತೂ ಹೊರೆ ಅನ್ಸಲ್ಲ. ಅಲ್ಲಿ ಸಹಜ ಸಫಲತೆ ಅಂಡ್ ಮೋಜ್, ಆನಂದದ ಅನುಭವ ಆಗುತ್ತೆ. ತೆರ ಮೇರ ನಾನು ಅನ್ನೋದು ಇಲ್ವೇ ಇಲ್ವಲ್ಲ. ಬಾಬಾ ಹೆಂಗೆ ನಡೆಸ್ತಿದ್ದಾರೆ, ಹೆಂಗೆ ಮಾಡ್ತಿದ್ದಾರೆ, ಎಲ್ಲರನ್ನೂ ಬಾಬಾ ನಡೆಸ್ತಿದ್ದಾರೆ, ಆನಂದವಾಗಿರ್ತಾರೆ. ಅದಕ್ಕೆ ಬಾಬಾ ಹೇಳೋದು, ಅದು ಎಕ್ಸಾಂಪಲ್ ಎಷ್ಟು ಚೆನ್ನಾಗಿದೆ ನೋಡಿ. ಮಲ್ಲ ಯುದ್ಧ ಮಾಡೋರು ಅದೊಂದು ಇಂಟ್ರೆಸ್ಟಲ್ಲಿ ಆಟ ಅಂತ ಮಾಡ್ತಾರೆ. ಏಟು ಬಿದ್ದರು, ಏಟು ತಿಂದ್ರು, ಬಿದ್ದರು ಎದ್ರು, ನೋವು ಹಾಯ್ ಹಾಯ್ ಅನ್ನಲ್ಲ. ಹಂಗೆ ಇಲ್ಲಿನೂ ಸೇವೆ ಒಂದು ಆಟ ಅಂತ ಮಾಡಿ ಮಕ್ಕಳೇ ನಮ್ರರಾಗಿ ಬಾಬನ ನೆನಪಲ್ಲಿ ಖುಷಿ ಖುಷಿಯಾಗಿ ಮಾಡಿ, ಸುಸ್ತಾಗಲ್ಲ, ಸಫಲತೆ ಇರುತ್ತೆ. सच्ची तपस्या सदा के लिए सच्चा सोना बना देती है, जिसमें जरा भी मिक्स नहीं. तपस्या सदा हर एक को ऐसा योग्य बनाती है जो प्रवृत्ति में भी सफल और प्रारब्ध प्राप्त करने में सफल है. ऐसे तपस्वी बने हो. तपस्या करने वालों को राजयोगी कहते हैं. तो आप सभी राजयोगी होना, कभी भी किसी भी परिस्थिति में विचलित होने वाले तो नहीं है ना. सदा अपने को इसी रीति से चेक करो, चेक करने के बाद चेंज करो. सदा ತಪಸ್ವಿ ಅಂದರೆ, ತಪಸ್ಸು ಅಂದರೆ ಬೆಂಕಿ, ಅದರಲ್ಲಿ ನೀವು ಬೇಯ್ತಾ ತಪಸ್ತಾ ತಪನ ಅಂದರೆ ಬೇಯೋದು, ಅದರಲ್ಲಿ ನೀವು ಸತ್ಯ ಚಿನ್ನ ಆಗ್ಬಿಡ್ತೀರ ಮಕ್ಕಳೇ. ಅದರಲ್ಲಿ ಒಂದಿಷ್ಟು ಮಿಕ್ಸ್ ಇರಂಗಿಲ್ಲ. ತಪಸ್ಯ ಆತ್ಮನನ್ನು ಯೋಗ್ಯನನ್ನಾಗಿ, ಪಾತ್ರನನ್ನಾಗಿ ಮಾಡುತ್ತೆ. ಪ್ರವೃತ್ತಿಯಲ್ಲಿದ್ರೂ ಅವಾಗ ನೀವು ಸಫಲರಾಗ್ತೀರಾ, ಒಳ್ಳೆ ಪ್ರಾರಬ್ಧ ತಗೋತೀರಾ. ಯಾವಾಗ ತಪಸ್ಸಲ್ಲಿ ಇದ್ಕೊಂಡು ಎಲ್ಲ ಮಾಡ್ತೀರಾ, ತಪಸ್ವಿಗಳಾಗಿದ್ದೀರಾ. ತಪಸ್ವಿ ಅಂದರೆ ರಾಜಯೋಗಿ. ಅಂದರೆ ರಾಜಯೋಗಿಗಳಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ವಿಚಲಿತರಾಗಂಗಿಲ್ಲ. ರಾಜರಾಗಿ ಅಧಿಕಾರದಲ್ಲಿ ಹ್ಯಾಂಡಲ್ ಮಾಡೋದಲ್ಲ. ಅಧಿಕಾರ ಅಂದರೆ ನಮ್ರರಾಗಿ, ಅಧೀನತೆ ಇಲ್ಲದೆ ಹ್ಯಾಂಡಲ್ ಮಾಡೋದಂಥ ಪರಿಸ್ಥಿತಿನ. ಈ ಥರ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಹಂಗಿಂಗಿದ್ರೆ ಚೇಂಜ್ ಮಾಡ್ಕೊಳ್ಳಿ. सिर्फ चेक करने से दिल शिकस्त हो जाएंगे, सोचेंगे हमारे में तो ये कमी है.
ये भी है पता नहीं ठीक होगा या नहीं होगा, ये चेक करो भी, चेकिंग के साथ चेंज भी करो। समझो कमजोर बन गए, समय चला गया, लेकिन समय प्रमाण कर्तव्य करने वालों की सदा विजयी होती है। तो सदा विजयी श्रेष्ठ आत्माएं होना, सभी श्ರೇಷ್ಠ हो या ನಂಬರ್ ವಾರ್। ಮೂಲ ಮಾತು ಬಾಬಾ ಹೇಳ್ತಾರೆ, ಬರೀ ಚೆಕ್ ಮಾಡಬೇಡಿ, ಬರೀ ಚೆಕಿಂಗ್ ಮಾಡಿದ್ರೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ನನ್ನಲ್ಲಿ ಇದು ಗುಣ ಇದೆ, ಅಯ್ಯೋ ನಾನೇನು ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ ಅನ್ನೋ ಥರ. ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ ಚೇಂಜ್ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಇನ್ ಟೈಮಲ್ಲಿ ಮಾಡಿದ್ರೆ ಅದು ಯೋಗಿಗಳ ಚಿಹ್ನೆ. ಯಾವಾಗಲೋ ಮಾಡ್ತೀನಿ ಏನೋ ಮಾಡ್ತೀನಿ ಅಲ್ಲ, ಮನ್ಸಿಗೆ ಬಂದಂಗೆ ಎದ್ದೋಳೋದು, ಮನ್ಸಿಗೆ ಬಂದಂಗೆ ಮಲಗೋದು, ಯಾವಾಗಲೋ ತಿನ್ನೋದು, ಏನೋ ಮಾಡೋದು, ಇದು ವ್ಯವಸ್ಥಿತ ಜೀವನ ಅಲ್ಲ, ಯೋಗಿ ಜೀವನ ಅಲ್ಲ. ಇದನ್ನು ಒಂಥರ ದೇಹಾಭಿಮಾನ ಬೇರೆ ಬೇರೆ ಥರ ವಾರ್ ಮಾಡುತ್ತೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಸಫಲರಾಗಬೇಕಂತಂದ್ರೆ ನೀವು ಸ್ಟ್ರಾಂಗ್ ಇರ್ಬೇಕಂತ ಹೇಳ್ತಾರೆ. ತಿಳ್ಕೊಂಡ್ರಿ, ನಿರ್ಬಲರಾಗ್ಬಿಟ್ರಿ, ಸಮಯ ಹೊರಟೋಯ್ತು. ಆದರೆ ಸಮಯ ಪ್ರಮಾಣ ಕಾರ್ಯ ಮಾಡೋದು ನೆಕ್ಸ್ಟ್ ಕಲ್ತ್ಕೊಳ್ಳಿ ಆ ಪರಿಸ್ಥಿತಿಯಿಂದ. ನಾನು ಇನ್ ಟೈಮ್ ಹಿಂಗೆ ಮಾಡಬೇಕು, ಹಿಂಗಿರ್ಬೇಕಂತ, ಆವಾಗ ವಿಜಯಿಗಳಾಗ್ತೀರ. ಆ ಥರ ಶ್ರೇಷ್ಠ ಆತ್ಮಗಳು ತಾನೆ. ಅಥವಾ ನಂಬರ್ ವಾರ, अगर नंबर पूछे तो किस नंबर वाले, तो सब कहेंगे नंबर 1, लेकिन वो नंबर कितने होंगे, एक या अनेक। फर्स्ट नंबर तो सब नहीं बनेंगे ना, लेकिन फर्स्ट डिवीजन में आ सकते हो। फर्स्ट नंबर एक होगा, लेकिन फर्स्ट डिवीजन में बहुत आएंगे, इसलिए फर्स्ट नंबर बन सकते हो। राजगद्दी पर एक बैठेगा, लेकिन उसके साथी भी और भी होंगे ना, तो रॉयल फैमिली में आना भी राज्य अधिकारी बनना है। तो फर्स्ट डिवीजन अर्थात नंबर 1 में आने का पुरुषार्थ करो। अभी तक कोई भी सीट सिवाय 2 के फिक्ಸ್ नहीं हुआ है। ಕೇಳಿದ್ರ ಏನು ಹೇಳ್ತಾರೆ ಬಾಬಾ, ಮಕ್ಕಳೇ ಫಸ್ಟ್ ಡಿವಿಷನ್ ಫಸ್ಟ್ ನಂಬರಲ್ಲಿ ಬನ್ನಿ. ಈಗ ಎಲ್ಲರೂ ಹೇಳಿದ್ರೆ ಏನಾಗ್ತೀರಾ, ಲಕ್ಷ್ಮೀನಾರಾಯಣ ನಂಬರ್ 1 ಅಂತಲೇ ಹೇಳೋದು, ನಂಬರ್ ವಾರ್ ಯಾರು ಹೇಳಲ್ಲ. ಆದರೆ ಪುರುಷಾರ್ಥನೂ ನಂಬರ್ 1 ಇರಲಿ ಅಂದರೆ ಏನು ಅರ್ಥ, ಅಧೀನತೆಗಳು ಇರಂಗಿಲ್ಲ. ರಾಜರಾಗೋದು 1 ನಂಬರು 2 ನಂಬರ್ ಫಿಕ್ಸ್ ಆಯಿತು. ರಾಯಲ್ ಫ್ಯಾಮಿಲಿ, ರಾಜ ಒಬ್ಬನೇ ಕೂತ್ಕೊಳ್ಳೋದು ಸೀಟಲ್ಲಿ. ಬಟ್ ರಾಯಲ್ ಫ್ಯಾಮಿಲಿಯವರು ಅನೇಕರು ಇರ್ತಾರೆ, ಅವರು ರಾಜನ ಜೊತೆಗಾರರಾಗಿರ್ತಾರೆ. ಅವ್ರನ್ನೆಲ್ಲ ಕೇಳ್ಕೊಂಡೇ ರಾಜ ರಾಜ್ಯ ಮಾಡೋದು. ಅದಕ್ಕೆ ರಾಯಲ್ ಫ್ಯಾಮಿಲಿಯಲ್ಲಿ ಬರೋರು ನಂಬರ್ 1. ಅದನ್ನು ಹೇಳ್ತಿದ್ದಾರೆ ಬಾಬವರು, ಫಸ್ಟ್ ಡಿವಿಷನ್ ಅವರು ಅಂತ ಅರ್ಥ. ಸೊ ಆ ಥರ ಬರಲಿಕ್ಕೆ, ಫಸ್ಟ್ ಡಿವಿಷನಲ್ಲಿ ಬರೋಕ್ಕೆ ನಂಬರ್ 1 ಪುರುಷಾರ್ಥ ಮಾಡಿ. 2 ಮಮ್ಮ ಬಾಬನ್ ಬಿಟ್ಟರೆ ಇನ್ಯಾರು ಫಿಕ್ಸ್ ಆಗಿಲ್ಲ. अभी जो चाहे जितना पुरुषार्थ करना चाहे कर सकते। बाप दादा ने सुनाया था कि अभी लेट हुई है, लेकिन टू लेट नहीं हुई है, इसलिए सभी को आगे बढ़ने का चांस है। अटेंशन प्लीज, ಎಲ್ಲರೂ ಮುಂದುವರಿಬೋದು, ಯಾವುದೂ ಲೇಟ್ ಆಗಿದೆ, ಟೂ ಲೇಟ್ ಬೋರ್ಡ್ ಇಲ್ಲ. ಇನ್ನೇನು ಈಗಂತೂ ಬಂದ್ಬಿಡ್ತು ಟೂ ಲೇಟ್ ಟೈಮು. ತೋ ಅದಕ್ಕೆ ಪುರುಷಾರ್ಥ ಚೆನ್ನಾಗಿ ಮಾಡಿಬಿಡಿ ಮಕ್ಕಳೇ. 1 ನಂಬರಲ್ಲಿ ಬನ್ನಿ, ವಿನ್ ಆ್ಯಂಡ್ 1 मायन गिलता गिलता फर्स्ट बनबिड़ी। सदैव उमंग उत्साह रहे, ऐसे नहीं चलो कोई भी नंबर बने, मैं नंबर 2 ही सही। इसको कहते कमज़ोर पुरुषार्थ। आप सभी भी तीव्र पुरुषार्थी हो ना। ಕೆಲವರು ಏನು ಹೇಳ್ತಾರೆ, ಅಯ್ಯೋ ಸತ್ಯುಗದಲ್ಲಿ ಯಾವುದೋ ಒಂದು ನಂಬರ್ ಬಿಡ್ರಿ ಅಂತ. ಅದಲ್ಲ ಅಂತಾರೆ ಬಾಬಾ, ಇದು ಉಮಂಗ್ ಉತ್ಸಾಹ ಸದಾ ಇರಲಿ, ನಾನು 1 ನಂಬರಲ್ಲಿ ಬರಬೇಕಂತ. 2 ಸಿಕ್ಕಿದ್ರೆ 2 ಸರಿ ಅಲ್ಲ, ಬಟ್ 1 ನಂಬರಲ್ಲಿ ಟ್ರೈ ಮಾಡಿ. ಅದಕ್ಕೆ ಹೇಳಲಾಗುತ್ತೆ ತೀವ್ರ ಪುರುಷಾರ್ಥಿ. अच्छा वरदान, समझदार बन 3 प्रकार की सेवा साथ साथ करने वाले सफलता मूर्त भव। ಬುದ್ಧಿವಂತರಾಗಿ 3 ಪ್ರಕಾರದ ಸೇವೆಯನ್ನ ಜೊತೆ ಜೊತೆ ಮಾಡವರೇ ಸಫಲತಾ ಮೂರ್ತಿಗಳು. 3 ಪ್ರಕಾರ ಸೇವೆ ಗೊತ್ತು ತಾನೆ, ಮನಸ ವಾಚ ಕರ್ಮಣ. वर्तमान समय के प्रमाण मनसा वाचा कर्मणा तीनों प्रकार की सेवा साथ साथ चाहिए। वाणी और कर्म के साथ मनसा शुभ संकल्प व श्रेष्ठ वृत्ति द्वारा सेवा करते रहो तो फल फलीभूत हो जाएगा। क्योंकि वाणी की शक्ति तब आती है जब मनसा शक्तिशाली हो, नहीं तो बोलने वाले पंडित के समान हो जाते, क्योंकि तोते मुआफिक पढ़कर रिपीट करते हो। ज्ञानी अर्थात समझदार, ज्ञानी अंद्रेनो बुद्धिवंतरो, तीनों प्रकार की सेवा साथ साथ करते तो सफलता का वरदान प्राप्त होता। ಯಾವಾಗಲೂ ಬಾಬಾ 3 ಪ್ರಕಾರದ ಸೇವೆ ಅಟ್ ಎ ಟೈಮ್, ಮನಸ ವಾಚ ಕರ್ಮಣ.
ಅಂದರೆ ಮನ್ಸ ಅದ್ರಲ್ಲಿ ಪವರ್ಫುಲ್ ಇರಬೇಕು. ಪವರ್ಫುಲ್ ಮನ್ಸ ಇದ್ದು ವಾಚ ಹೇಳಿ ಪವರ್ಫುಲ್ ಇರ್ತೀರಾ, ಇಲ್ಲಾಂದರೆ ಪಂಡಿತರ ಥರ. ಮನ್ಸ ಪವರ್ಫುಲ್ ಕರ್ಮ ಮಾಡಿ ಅವಾಗ ಯಾವುದಾದ್ರೂ ಒಂದು ಗುಣದಾನ ಏನಾದರೂ ಒಂದು ಶ್ರೇಷ್ಠ ಆಗ್ತಾ ಹೋಗುತ್ತೆ. ಒಂದು ಮಾಡಬೇಡಿ ಅಂತ स्लोगन। अपने बोल कर्म और दृष्टि से शांति शक्ति व खुशी का अनुभव कराना ही महान आत्माओं की महानता है। ಏನೋ ತನ್ನ ಮಾತು ಕರ್ಮ ದೃಷ್ಟಿಯಿಂದ ಶಾಂತಿ ಶಕ್ತಿ ಖುಷಿ ಮೂರು ಕೊಡಬೇಕು. ಏನೋ ಮಾತು ಕರ್ಮ ದೃಷ್ಟಿಯಿಂದ, ದೃಷ್ಟಿಯಲ್ಲಿ ಸಂಕಲ್ಪನೂ ಬಂತು, ಮಾತು ಕರ್ಮ ದೃಷ್ಟಿಯಿಂದ ಶಾಂತಿ ಮತ್ತು ಶಕ್ತಿಗಳು ಖುಷಿಯ ಅನುಭವ ಮಾಡಿಸೋದೇ ಮಹಾನ್ ಆತ್ಮಗಳ ಮಹಾನತೆ. ಎಲ್ಲರಿಗೂ ಅದೇ ಬೇಕಲ್ಲ, ಶಾಂತಿ ಖುಷಿ ಶಕ್ತಿನೇ ಬೇಕು ತಾನೆ. ಅರ್ಥ ಆಯ್ತಾ? ಬಾಬುವರು ಎಲ್ಲ ಪ್ರಕಾರದ ನ್ಯಾರ, ಸರ್ವ ನ್ಯಾರತನ ಒಬ್ಬ ಬಾಬನ ಪ್ರೀತಿಯಲ್ಲಿ ಹೆಂಗೆ ತರುತ್ತೆ? ಸದಾ ಸರ್ವ ಈಶ್ವರ್ಯ ಪರಿವಾರ ಅಷ್ಟೇ ಅಲ್ಲ, ಇಡೀ ವಿಶ್ವ ಪ್ರಿಯರಾಗ್ಬೋದು. ಇಡೀ ಕಲ್ಪದಲ್ಲಿ ಪ್ರಿಯರಾಗಿರ್ತೀರಲ್ವಾ ಪೂಜ್ಯ ಸ್ಥಿತಿ ಪೂಜಾರಿ ಸ್ಥಿತಿಯಲ್ಲಿನೂ. ಅಂದರೆ ನ್ಯಾರ ಆಗೋದು ಎಲ್ಲದರಿಂದ, ದೇಹ ಬಾನದಿಂದ, ದೇಹದ ಸಂಬಂಧದಿಂದ, ದೇಹದ ಪದಾರ್ಥಗಳಿಂದ ಹಾಗೂ ಹಳೆಯ ಸ್ವಭಾವ ಸಂಸ್ಕಾರಗಳಿಂದ. 4 ಥರದ ವಿಶಾಲ ರೂಪದಲ್ಲಿ ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೇಕು. ನ್ಯಾರ ಇದೀನಾ ಇಲ್ವಾ? ಸರಿನಾ? ಓಂ ಶಾಂತಿ.